ಹಲ್ಲೆಲೂಯಾ. ಓಕೆ, ಪುನಃ ಪುನಃ ಹಾಡುವ ಅಂತ ಆಗ್ತದೆ. ಓಕೆ, ಒಂದು ಸಾಂಗ್ ಒಳಗಿಂದ ಓಪನ್ ಆಯ್ತು ಅಂತ ಹೇಳಿದರೆ ಅದು ಪುನಃ ಪುನಃ ಆಳಕ್ಕೆ ನಮ್ಮನ್ನು ಕೊಂಡು ಹೋಗ್ತದೆ. ಕೆಲವೊಮ್ಮೆ ನಮ್ಮ ಪ್ಯಾಟರ್ನ್ಗಳಿರ್ತವೆ. ಒಂದು ಸಾಂಗ್ ಆದ ನಂತರ ಇನ್ನೊಂದು ಹಾಡಬೇಕಂತ. ನೋ, ವಿ ನೀಡ್ ಟು ಲೆಡ್ ಬೈ ದ ಸ್ಪಿರಿಟ್ ಆಫ್ ಗಾಡ್. ಕೆಲವೊಮ್ಮೆ ಒಂದು ಸಾಂಗ್ ದೇವರ ಆತ್ಮನು 1 ಗಂಟೆ ಕೊಂಡು ಹೋಗ್ಬೋದು, ಬಟ್ ಆತನು ಆಳಕ್ಕೆ ಕೊಂಡು ಹೋಗುತ್ತಾನೆ. ಓಕೆ, ಚರ್ಚ್ ಈಸ್ ಲೆಡ್ ಬೈ ದ ಸ್ಪಿರಿಟ್ ಆಫ್ ಗಾಡ್. ಸಭೆ ಎಂಬುವಂಥದ್ದು ದೇವರ ಆತ್ಮನಿಂದ ನಡೆಸಲ್ಪಡುವಂಥದ್ದು. ಅದರಿಂದ ವಿ ನೀಡ್ ಟು ಗೋ ಡೀಪ್. ಆರಾಧನೆ ಅಂತ ಹೇಳಿದರೆ ನಮ್ಮ ಆತ್ಮ ಎದ್ದು ಆರಾಧನೆ ಮಾಡುವಂಥದ್ದು. ನಮ್ಮ ಸ್ಪಿರಿಟ್ ಮ್ಯಾನ್, ಅಂತರ್ಯದ ಮನುಷ್ಯನು, ಅವನು ಆರಾಧನೆ ಮಾಡುವಂಥದ್ದು. ನಾವು ಹಳೆ ಒಡಂಬಡಿಕೆ ಹಳೆ ರೀತಿಯಲ್ಲಿ ಆರಾಧನೆ ಮಾಡುವವರಲ್ಲ. ದೇ ಆರ್ ಆಲ್ ಫ್ಲೆಶಿ ಪೀಪಲ್. ಅವರು ಬಾರ್ನ್ ಅಗೇನ್ ಆದವರಲ್ಲ. ಅವರ ಹ್ಯೂಮನ್ ಸ್ಪಿರಿಟ್ ಅದು ಹೊಸದಾಗಿ ಹುಟ್ಟಲಿಲ್ಲ. ದೇ ಆರ್ ಆಲ್ ಡೆಡ್ ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್. ಅವರ ಆತ್ಮಿಕ ಲೋಕದಲ್ಲಿ ಸತ್ತವರಾಗಿದ್ದರು. ದೇವರು ಏನೇ ಮಾಡುವುದಾದರೂ, ಏನೇ ಮಾತಾಡುವುದಾದರೂ ಅವರ ಫಿಸಿಕಲ್ ಮನುಷ್ಯನ ಹತ್ರ ಮಾತಾಡ್ತಿದ್ದ. ರೈಟ್? ಹೊಸ ಒಡಂಬಡಿಕೆಯಲ್ಲಿ ಹಾಗೆ ಅಲ್ಲ. ಹಳೆ ಒಡಂಬಡಿಕೆಯಲ್ಲಿ ಅವರು ಆರಾಧನೆ ಮಾಡಬೇಕಾದ್ರೆ ಎಲ್ಲೆಲ್ಲಿ ಮಾಡಲಿಕ್ಕೆ ಆಗುವುದಿಲ್ಲ. ಯೆರೂಸಲೇಮ್ ದೇವಾಲಯಕ್ಕೆ ಹೋಗಿ ಆರಾಧನೆ ಮಾಡಬೇಕಿತ್ತು. ಅಲ್ಲಿ 4 ಭಾಗಗಳಿದ್ದವು. ಒಂದು ದ್ವಾರ, ಅಂಗಳ, ಪರಿಶುದ್ಧ ಸ್ಥಳ, ಮಹಾಪರಿಶುದ್ಧ ಸ್ಥಳ. ಅಲ್ಲಿ ದೇವರ ಮಂಜೂಷ ಇತ್ತು, ದೇವರ ಪ್ರಸನ್ನತೆ ಇತ್ತು. ಪರಿಶುದ್ಧ ಸ್ಥಳಕ್ಕೆ ಯಾಜಕರು ದಿನಾಲೂ ಯಜ್ಞಗಳು ಸಮರ್ಪಿಸ್ತಾ ಇದ್ದರು. ತಮ್ಮ ಪಾಪಗಳಿಗೋಸ್ಕರ, ಜನರ ಪಾಪಗಳಿಗೋಸ್ಕರ ಅವರು ಹೋಗಿ ಭಯಭಕ್ತಿಯಿಂದ ಆರಾಧನೆ ಮಾಡ್ತಿದ್ದರು. ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡ್ತಿರಲಿಲ್ಲ. ರೈಟ್? ದೇ ಆರ್ ವರ್ಷಿಪಿಂಗ್ ಗಾಡ್. ಅವರು ಆತ್ಮಿಕ ಯಜ್ಞಗಳನ್ನು ಸಮರ್ಪಿಸ್ತಾ ಇದ್ದರು. ಮಹಾಪರಿಶುದ್ಧ ಸ್ಥಳಕ್ಕೆ ಮಹಾಯಾಜಕನು ವರ್ಷಕ್ಕೊಮ್ಮೆ ಹೋಗ್ತಿದ್ದ. ಆತನು ಹೋತ ಹೋರಿಗಳ ರಕ್ತವನ್ನು ತೆಗೆದುಕೊಂಡು ತನ್ನ ಪಾಪಗಳಿಗೋಸ್ಕರ, ಜನರ ಪಾಪಗಳಿಗೋಸ್ಕರ ಆತನು ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗ್ತಿದ್ದ. ಹೋಲಿಯಸ್ ಹೋಲಿ. ನಾವು ನೋಡ್ತೀವಿ Hebrews 9 ಚಾಪ್ಟರ್ಲಿ ಎಕ್ಸ್ಪ್ಲನೇಷನ್ ಕೊಡಲ್ಪಟ್ಟಿದೆ. ಅಲ್ಲಿ ಆತನು ಹೋಗುವ ಮುಂಚೆ ನೇಮಕವಾದ ಯಾಜಕನೇ ಹೋಗಬೇಕು. ಯಾರ್ಯಾರು ಹೋದರೆ ಡೆಡ್ ಬಾಡಿ ಹೊರಗೆ ಬರ್ತದೆ. ದೇವರ ಸನ್ನಿಧಾನದಲ್ಲಿ ಬಹಳ ಗಂಭೀರವಾಗಿ ಅವನು ಹೋಗಬೇಕು. ಅವನ ಕುಟುಂಬದವರು ಹೆದರ್ತಿದ್ರು. ಕುಟುಂಬದವರು ಹೊರಗೆ ನಿಂತು ಪ್ರಾರ್ಥನೆ ಮಾಡ್ತಿದ್ರು. ಯಾಕಂದರೆ ಈ ವರ್ಷದ ಮಹಾಯಾಜಕನು ಯಜ್ಞ ಸಮರ್ಪಿಸಲಿಕ್ಕೆ ಹೋಗ್ತಾ ಇದ್ದಾನೆ. ಅವನ ಸೊಂಟಕ್ಕೆ ಒಂದು ಪಟ್ಟಿ, ಕಾಲಿಗೊಂದು ಗೆಜ್ಜೆ, ಒಂದು ಹಗ್ಗ. ರೈಟ್? ಆತನ ತಂಬಿಗೆ ಕಾಲಿನ ಕೈಯ ಬೆರಳು ಗೆ ರಕ್ತವನ್ನು ಹಚ್ಚಿ ಆತನು ಹೋಗ್ತಿದ್ದ, ರಕ್ತವನ್ನು ತೆಗೆದುಕೊಂಡು. ಒಂದು ವೇಳೆ ಅವನ ಹತ್ರ ಏನಾದರೂ ದೋಷ ಇದ್ದರೆ ಅಲ್ಲಿ ಅವನು ಡೆಡ್ ಆಗಿ ಸಾಯ್ತಿದ್ದ. ಅಲ್ಲಿ ಅವನಿಗೆ ವಿಸಿಟೇಷನ್ ಆಗ್ತಿತ್ತು. ಮೇ ಬಿ ಗ್ಯಾಬ್ರಿಯಲ್ ಏಂಜಲ್ ಬಂದು ಮಾತಾಡಬಹುದು. ರೈಟ್? ಸಡನ್ಲಿ ಒಂದು ವೇಳೆ ಅವನು ಸತ್ತರೆ ಅವನ ಹೆಣವನ್ನು ಯಾರು ತರಲಿಕ್ಕೆ ಹೋಗಲಿಕ್ಕೆ ಆಗುದಿಲ್ಲ. ಅವರು ಡೆಡ್ ಆಗ್ತಾರೆ. ಅವನನ್ನು ಹಗ್ಗದಿಂದ ಎಳೀತಾ ಇದ್ದರು, ಅವನ ಹೆಣವನ್ನು. ಅಲ್ಲಿ ಒಂದು ಶಬ್ದ ಬರ್ತಿದ್ರು, ಟೈ ಅಂತ, ಗೆಜ್ಜೆ. ನೀವು ನೋಡಿದ್ದೀರಾ? ಹಳೆ ಒಡಂಬಡಿಕೆಯಲ್ಲಿ ದಾವೀದನು ಮಂಜೂಷವನ್ನು ತರ್ತಾನೆ. ಮಂಜೂಷವನ್ನು ತರುವಾಗ ಅಲ್ಲಿ ಒಬ್ಬ ಸಾಯ್ತಾನೆ. ಯಾರೋ ಅವನು ಉಜ್ಜ, ರೈಟ್? ಸಾಯ್ತಾನೆ. ಅವನ ಆ ಗಾಡಿಯಲ್ಲಿ ಬರುತ್ತಿರುವಾಗ, ಎತ್ತಿನ ಗಾಡಿಯಲ್ಲಿ ಎತ್ತುಗಳು ಎಡವಿ ಬೀಳ್ತವೆ.
ಆಗ ಮಂಜೂಷದ ಪೆಟ್ಟಿಗೆಯನ್ನು ಹಿಡಿಲಿಕ್ಕೆ ಹೋಗ್ತಾನೆ. ಮೂಮೆಂಟ್ ಅದನ್ನು ಹಿಡಿಲಿಕ್ಕೆ ಹೋಗ್ತಾನೆ, ಇಮ್ಮಿಡಿಯೇಟ್ಲಿ ಅದನ್ನು ಡೆಡ್ ಆಗ್ತಾನೆ, ಸಾಯ್ತಾನೆ. ಜನರ ಲೆಕ್ಕದಲ್ಲಿ ಅವನು ಒಳ್ಳೆಯ ಕೆಲಸ ಮಾಡಿದ್ದು. ದೇವರು ಭಯಂಕರ ಕ್ರೂರಿ, ದೇವರಿಗೆ ಕನಿಕರ ಇಲ್ಲ. ಈಗ ನಿಮ್ಮ ಲೆಕ್ಕದಲ್ಲಿ ಉಜ್ಜೆ ಹೆಲ್ಪ್ ಮಾಡಿದ್ದ, ಏನು ಮಾಡಿದ್ದು? ಕಮಾನ್ ಹೆಲ್ಪ್ ಮಾಡಿದ್ದ, ಏನು ಮಾಡಿದ್ದು? ಹೆಲ್ಪ್ ಮಾಡುದು, ರೈಟ್? ಸತ್ತು ಹೋದ. ದಾವೀದನಿಗೆ ಹೆದರಿಕೆ ಸ್ಟಾರ್ಟ್ ಆಯಿತು. ಅಲ್ಲಿ ಒಬೇದೇದೋಮ ಇದ್ದ, ಸೈಡಲ್ಲಿ ಕರೆದಿಲ್ವ, ಈ ಮಂಜೂಷದ ಪೆಟ್ಟಿಗೆ ನಿನ್ನ ಮನೆಯಲ್ಲಿರಲಿ. ರಾಜ ಹಿಂದೆ ಮಾತಾಡುವಾಗಿಲ್ಲ, ಕುತ್ತಿಗೆ ಹೋಗ್ತದೆ, ರೈಟ್? ತುಂಬ ಭಯ ಒಳಗಿಂದ. ಆಲ್ರೆಡಿ ಒಬ್ಬ ಸತ್ತಿದ್ದಾನೆ, ಇದೊಂದು ಈಗ ನಮ್ಮ ಮನೆಯಲ್ಲಿ ಬರ್ತಾ ಉಂಟು, ನಮಗೆ ಬೇಡ ಇತ್ತು. ತುಂಬ ದುಃಖ ಆಯಿತು ಅವನಿಗೆ. ಆ ದುಃಖವನ್ನು ಎಕ್ಸ್ಪ್ರೆಸ್ ಮಾಡುವಾಗಿಲ್ಲ, ದುಃಖವನ್ನು ಹೇಳುವಾಗಿಲ್ಲ. ಯಾಕಂದ್ರೆ ರಾಜನು ಹೇಳಿದ್ದಾನೆ, ಮಂಜೂಷದ ಪೆಟ್ಟಿಗೆ ನಿನ್ನ ಮನೆಯಲ್ಲಿರಬೇಕು. ವಿದಿನ್ 3 months, ಕೇವಲ 3 ತಿಂಗಳಲ್ಲಿ ಒಬೇದೇದೋಮನ ಸ್ಟೋರಿ ಚೇಂಜ್ ಆಗ್ತದೆ. ವಿದಿನ್ 3 months ಒಬೇದೇದೋಮನ ಸ್ಟೋರಿ ಚೇಂಜ್ ಆಗುತ್ತದೆ. ಇಫ್ ಯು ಸಬ್ಮಿಟ್ ಟು ಗಾಡ್ ಯುವರ್ ಸೆಲ್ಫ್, ವಿದಿನ್ 3 months ಯುವರ್ ಸ್ಟೋರಿ ವಿಲ್ ಚೇಂಜ್. ಹಲ್ಲೆಲೂಯಾ! ನಿಮ್ಮ ಸ್ಟೋರಿ ಚೇಂಜ್ ಆಗುತ್ತದೆ. ಕಮಾನ್, ಪಕ್ಕದವರಿಗೆ ಹೇಳ್ರಿ, ನಿಮ್ಮ ಸ್ಟೋರಿ ಚೇಂಜ್ ಆಗುತ್ತದೆ. ನೀವು ಅನೇಕರ ಸ್ಟೋರಿಗಳನ್ನು ಓದುತ್ತಿರಬಹುದು, ಬಟ್ ಯು ಆರ್ ಗೋಯಿಂಗ್ ಟು ರೈಟ್ ಎ ನ್ಯೂ ಸ್ಟೋರಿ, ಯುವರ್ ಸ್ಟೋರಿ. ಒಬೇದೇದೋಮನಿಗೆ ಇದ್ದದ್ದು ಎಲ್ಲವನ್ನು ದೇವರು ಬ್ಲೆಸ್ ಮಾಡಿದ. ಎವ್ರಿಥಿಂಗ್ ಬ್ಲೆಸ್ಡ್. ಅವನ ಮನೆ ಬ್ಲೆಸ್, ಅವನ ಮಕ್ಕಳು ಬ್ಲೆಸ್, ಕುಟುಂಬ ಬ್ಲೆಸ್, ಅವನ ಏನು ಕೈ ಹಾಕುತ್ತಾನೆ ಎವ್ರಿಥಿಂಗ್ ಬ್ಲೆಸ್. ಅವನ ಆಶೀರ್ವಾದ ಎಲ್ಲಿಗೆ ಹೋಗಿ ತಲುಪಿತು ಅಂದ್ರೆ ರಾಜಧಾನಿಗೆ ಹೋಗಿ ಮುಟ್ಟಿತ್ತು. ದಾವೀದನಿಗೆ ಹೋಗಿ ರಾಜಧಾನಿಗೆ ಹೋಗಿ ಮುಟ್ಟಿದ್ದು. ಒಬೇದೇದೋಮನು ಆಶೀರ್ವದಿಸಲ್ಪಟ್ಟಿದ್ದಾನೆ. ಈಗ ಎಲ್ಲಿ ಮಿಸ್ಟೇಕ್ ಆಗಿದೆ? ಎಲ್ಲಿ ಮಿಸ್ಟೇಕ್ ಆಗಿದೆ? ದೇವರು ಅಂತೂ ಖಂಡಿತ ತಪ್ಪಲ್ಲ, ಎಲ್ಲಿಯೂ ಮಿಸ್ಟೇಕ್ ಆಗಿದೆ. ಪಂಡಿತರನ್ನು ಕರೀತಾನೆ, ಬೈಬಲನ್ನು ತರ್ತಾನೆ, ಬೈಬಲನ್ನು ಹುಡುಕ್ತಾನೆ, ಎಲ್ಲಿ ನಾವು ಮಿಸ್ ಆದೆವು, ಯಾಕೆ ಈ ವ್ಯಕ್ತಿ ಸತ್ತ? ಇಸ್ರಾಯೇಲರು ಮಂಜೂಷದ ಪೆಟ್ಟಿಗೆಯನ್ನು ಅಸಡ್ಡೆ ಮಾಡಿದ್ದರು. ನಿಮಗೆ ಗೊತ್ತಾ? ಎಲಿ ಎಂಬ ಎಲಿ ಇದ್ದ, ರೈಟ್? ಎಲಿಯ ಮಕ್ಕಳು ದೇವದರ್ಶನ ಗುಡಾರದಲ್ಲಿ ವ್ಯಭಿಚಾರ ಮಾಡುತ್ತಿದ್ದರು. ದೇವರ ಯಜ್ಞ ವಸ್ತುಗಳನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಿಲ್ಲ. ಅವರಿಗೆ ಫೆಮಿಲಿಯರ್ ಆಗಿತ್ತು, ಗೌರವ ಇಲ್ಲ, ಅದರ ವಿಷಯದಲ್ಲಿ ಸೀರಿಯಸ್ನೆಸ್ ಇಲ್ಲ. ಯಾಕೆ? ನನ್ನ ಅಪ್ಪನ ಕಾಲದಿಂದ ಇದು ನಡೀತಾ ಇದೆ, ನಮಗೆ ನೆಕ್ಸ್ಟ್ ಜನರೇಷನ್ ಬಂತವ್ರಿಗೆ ಸೀರಿಯಸ್ನೆಸ್ ಇಲ್ಲ. ಅಪ್ಪ ದೇವರಿಗೆ ಭಯಪಡುವ ವ್ಯಕ್ತಿ, ಅಪ್ಪ ಯಥಾರ್ಥ ವ್ಯಕ್ತಿ, ಬಟ್ ಈ ಮಕ್ಕಳಿಗೆ ಸೀರಿಯಸ್ನೆಸ್ ಇಲ್ಲ. ಏನು? ಫೆಮಿಲಿಯಾರಿಟಿ. Familiarity is very dangerous. It will kill you. It will lose your destiny. Seriousness illa. Right? ದೇವರು ಸಾಮ್ಯುಯೇಲನಲ್ಲಿ ಎಬ್ಬಿಸ್ತಾನೆ. ಸಾಮ್ಯುಯೇಲನ ಹತ್ರ ಮಾತಾಡ್ತಾನೆ, ಹೃದಯವನ್ನು ಶೇರ್ ಮಾಡ್ತಾನೆ ಆ ಬಾಲಕನ ಹತ್ರ. ಎಲಿಯ ಮನೆಯಲ್ಲಿ ಯಾರೂ ಕೂಡ ಪೂರ್ಣಾಯುಷ್ಯನು ಬದುಕುವುದಿಲ್ಲ, ಅವರು ಸಾಯ್ತಾರೆ. ಯಾಕಂದರೆ ಅವರು ನನ್ನನ್ನು ಗೌರವಿಸೋದಕ್ಕಿಂತ ಹೆಚ್ಚಾಗಿ ಈ ವ್ಯಕ್ತಿ ತನ್ನ ಮಕ್ಕಳನ್ನು ಗೌರವಿಸ್ತಾನೆ. ತನ್ನ ಮಕ್ಕಳು ದೇವದೂಷಕರೆಂದು ಗೊತ್ತಿದ್ದರೂ ಕೂಡ ತನ್ನ ಮಕ್ಕಳನ್ನು ತಿದ್ದಲಿಲ್ಲ. ಅವನು ನನ್ನನ್ನು ಗೌರವಿಸೋದಕ್ಕಿಂತ ಹೆಚ್ಚಾಗಿ ತನ್ನ ಮಕ್ಕಳನ್ನು ಗೌರವಿಸ್ತಾನೆ. ಅವನು ತನ್ನ ಮಕ್ಕಳನ್ನು ಗದರಿಸಲಿಲ್ಲ. ಆ ಮಕ್ಕಳು ಸೀರಿಯಸ್ನೆಸ್ ಇಲ್ಲ ದೇವದರ್ಶನ ಗುಡಾರದ ವಿಷಯದಲ್ಲಿ. ದೇವರು ತನ್ನ ಹೃದಯವನ್ನು ಸಾಮ್ಯುಯೇಲನಿಗೆ ಶೇರ್ ಮಾಡುತ್ತಾನೆ. ಓಕೆ, ಈಗ ನಾವು ನೋಡ್ತೇವೆ 4ನೇ ಅಧ್ಯಾಯದಲ್ಲಿ ಇಸ್ರಾಯೇಲರಿಗೂ ಫಿಲಿಷ್ಟಿಯರಿಗೂ ಯುದ್ಧ ನಡೆಯುತ್ತದೆ. ಆ ಯುದ್ಧದಲ್ಲಿ
4,000 ಇಸ್ರಾಯೇಲ್ ಜನರು ಸಾಯ್ತಾರೆ. ಪುನಃ ಅವ್ರು ಚೆಕ್ ಮಾಡ್ತಾರೆ, ಯಾಕೆ ನಾವು ಸತ್ತೇವು, ಯಾಕೆ ನಮ್ಮ 4,000 ಜನರು ಸತ್ತರು ಅಂತ. 4,000 ಯುದ್ಧದಲ್ಲಿ ಓದಿದಿರ ನೀವು? ಸಾಮುವೇಲ 4ನೇ ಅಧ್ಯಾಯ 4 ಚಾಪ್ಟರ್. ಸಾಮುವೇಲನು ಇಸ್ರಾಯೇಲರಿಗೆ ದೈವೋತ್ತರಗಳನ್ನು ತಿಳಿಸುತ್ತಿದ್ದನು. ಇಸ್ರಾಯೇಲರು ಫಿಲಿಷ್ಟಿಯರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಹೊರಟು ಎಬಿನೇಜರಿನ ಸಮೀಪದಲ್ಲಿ ಪಾಳಯ ಮಾಡಿಕೊಂಡು ಫಿಲಿಷ್ಟಿಯರು ಬಂದು ಅಫೇಕಿನಲ್ಲಿ ಇಳುಕೊಂಡರು. ಓಕೆ, ಇವರು ಇಸ್ರಾಯೇಲರಿಗೆ ಎದುರಾಗಿ ವ್ಯೂಹ ಕಟ್ಟಿ ಯುದ್ಧ ಮಾಡಲು ಇಸ್ರಾಯೇಲರು ಸೋತರು. ಫಿಲಿಷ್ಟಿಯರು ರಣರಂಗದಲ್ಲಿ ಸುಮಾರು 4,000 ಮಂದಿ ಇಸ್ರಾಯೇಲರನ್ನು ಸಂಹರಿಸಿದರು. ನೆಕ್ಸ್ಟ್, ಇಸ್ರಾಯೇಲರು ತಮ್ಮ ಪಾಳಯಕ್ಕೆ ಹಿಂತಿರುಗಿದ ಮೇಲೆ ಅವರ ಹಿರಿಯರು ಅವರಿಗೆ, ಯೆಹೋವನು ಈ ಹೊತ್ತು ನಮ್ಮನ್ನು ಫಿಲಿಷ್ಟಿಯರಿಂದ ಅಪಜಯಪಡಿಸ್ತೇಕೆ? ಶಿಲೋವಿನಿಂದ ಯೆಹೋವನ ಒಡಂಬಡಿಕೆಯ ಮಂಜೂಷವನ್ನು ತರೋಣ, ಆತನು ನಮ್ಮ ಮಧ್ಯದಲ್ಲಿ ಬಂದು ಶತ್ರುಗಳ ಕೈಗೆ ನಮ್ಮನ್ನು ತಪ್ಪಿಸಲಿ ಎಂದು ಆಲೋಚನೆ ಹೇಳಿದ್ರೆ, ಫಸ್ಟ್ ಅವರು ಮಂಜೂಷದ ಪೆಟ್ಟಿಗೆಯನ್ನು ಕೊಂಡು ಹೋಗಲಿಲ್ಲ, ದೇವರ ಪ್ರಸನ್ನತೆ ಪಾಳಯಕ್ಕೆ ಹೋಗಲಿಲ್ಲ. ಈಗ ಅವರಿಗೆ ನೆನಪು ಬರ್ತಾ ಉಂಟು ಸೋತ ನಂತರ ಅವರು ಕೊಂಡು ಹೋಗ್ತಾರೆ. ಅದರ ವಿಷಯದಲ್ಲಿ ಸೀರಿಯಸ್ನೆಸ್ ಇಲ್ಲ. ಫಿಲಿಷ್ಟಿಯರು ಇವರನ್ನು ಸೋಲಿಸಿ ಆ ಮಂಜೂಷದ ಪೆಟ್ಟಿಗೆಯನ್ನು ಅವರು ಕೊಂಡೋಗಿ ದಾಗೋನ್ನ ಗುಡಿಯಲ್ಲಿ ಇಡ್ತಾರೆ. ಇದೆಲ್ಲವೂ ನಾನು ಎಕ್ಸ್ಪ್ಲೇನ್ ಮಾಡುವುದಿಲ್ಲ, ನೀವು ಓದಿ. ದಾಗೋನನ ಗುಡಿಯಲ್ಲಿ ಬೈಬಲ್ ಹೇಳ್ತಿದೆ, ಬೆಳಿಗ್ಗೆ ಏಳುವಾಗ ದಾಗೋನ್ನ ಗುಡಿ ಅಡ್ಡ ಬಿದ್ದಿದೆ, ಅದು ನೆಟ್ಟಾಗಿ ಮಾಡಿಡ್ತಾರೆ. ನೆಕ್ಸ್ಟ್ ಡೇ ಅದರ ರುಂಡ ಒಂದು ಮುಂಡ ಒಂದು ಕಡೆಯಲ್ಲಿ ಆಗಿದೆ. ನಿಮಗೆ ಒಂದು ಗೊತ್ತಿರಲಿ, ಮಂಜೂಷದ ಪೆಟ್ಟಿಗೆ ಎಲ್ಲಿ ಇದ್ದರೂ ಮಂಜೂಷದ ಪೆಟ್ಟಿಗೆ ಏನು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ದಾಗೋನಿಗೆ ಆಯಿತು, ಮಂಜೂಷದ ಪೆಟ್ಟಿಗೆ ಯಾವ ಪ್ರಾಬ್ಲಮ್ ಇಲ್ಲ. ನಿಮಗೆ ವಿಚ್ ಕ್ರಾಫ್ಟ್ನಿಂದ ಪ್ರಾಬ್ಲಮ್ ಇಲ್ಲ, ವಿಚ್ ಕ್ರಾಫ್ಟ್ಗೆ ನಿಮ್ಮಿಂದ ಪ್ರಾಬ್ಲಮ್. ನಿಮಗೆ ದುರಾತ್ಮಗಳಿಂದ ಏನು ಪ್ರಾಬ್ಲಮ್ ಇಲ್ಲ, ದುರಾತ್ಮಗಳಿಗೆ ನಿಮ್ಮಿಂದ ಪ್ರಾಬ್ಲಮ್. ಕೇಳ್ತಾ ಇದ್ದೀರಾ? ನಿಮಗೆ ಯಾವ ಸಮಸ್ಯೆಯ ಪ್ರಾಬ್ಲಮ್ ಇಲ್ಲ, ಪ್ರಾಬ್ಲಮಿಗೆ ನೀವು ಪ್ರಾಬ್ಲಮ್. ಕಮಾನ್ ಹೇಳ್ರಿ, ಪ್ರಾಬ್ಲಮಿಗೆ ಪಕ್ಕದವರಿಗೆ ನೀವು ಪ್ರಾಬ್ಲಮ್, ಸಮಸ್ಯೆಗೆ ನೀವು ಸಮಸ್ಯೆ, ವಿಚ್ ಕ್ರಾಫ್ಟ್ಗೆ ನೀವು ಸಮಸ್ಯೆ, ದುರಾತ್ಮಗಳಿಗೆ ನೀವು ಸಮಸ್ಯೆ. ಓಕೆ, ಅಲ್ಲಿ ಗೆಡ್ಡೆ ರೋಗ ಬಂತು. ಫಿಲಿಷ್ಟಿಯರು ಪ್ರಭುಗಳೆಲ್ಲ ಒಟ್ಟಾಗಿ ಏನು ಮಾಡ್ತಾರಂತ ಹೇಳಿದ್ರೆ, ಒಂದು ಹೊಸ ಬಂಡಿಯಲ್ಲಿ ದನಗಳನ್ನು ಕಟ್ಟಿ ಆ ಮಂಜೂಷದ ಪೆಟ್ಟಿಯನ್ನು ಇಸ್ರಾಯೇಲರಿಗೆ ಕಳಿಸ್ತಾರೆ. ನೋಡುವ, ನಾವು ಓದಿದ್ರೆ ನಮಗೆ ಸಿಗ್ತದೆ 6ನೇ ಅಧ್ಯಾಯ, ರೈಟ್? ಇಲ್ಲಿದೆ ಕೊನೆಯ ವಚನ. ಸಿಸ್ಟರ್ ವಿಲ್ಮ ಓದಿ. ಎಲ್ಲಿ ಕಳಿಸ್ತಾರೆ, ಎಲ್ಲಿ ಇತ್ತು? ಮರೆಯಾಲಾರೆನು 6:21 ಓದಿ. ಅಗಮ್ಯ ದೇವರಾದ ಯೆಹೋವನ ಮುಂದೆ ಯಾರು ನಿಂತಾರು? ಇನ್ನು ಮೇಲೆ ಈತನು ಹೋಗತಕ್ಕ ಸ್ಥಳವಾವುದು ಎಂದು ಮಾತಾಡಿಕೊಂಡು ಕಿರ್ಯತ್ಯಾಮಿನವರ ಬಳಿಗೆ ದೂತರನ್ನು ಕಳಿಸಿ ಅವರಿಗೆ, ಫಿಲಿಷ್ಟಿಯರು ಯೆಹೋವನ ಮಂಜೂಷವನ್ನು ಕಳಿಸಿದ್ದಾರೆ, ನೀವು ಬಂದು ಅದನ್ನು ತೆಗೆದುಕೊಂಡು ಹೋಗಿರಿ ಎಂದು ಹೇಳಿಸಿದರು. ಓಕೆ, ನೆಕ್ಸ್ಟ್. ಆಗ ಕಿರ್ಯತಯಿಮಿನವರು ಬಂದು ಯೆಹೋವನ ಮಂಜೂಷವನ್ನು ತೆಗೆದುಕೊಂಡು ಹೋಗಿ ಗುಡ್ಡದ ಮೇಲೆ ವಾಸವಾಗಿದ್ದ ಅಬೀನಾದಾಮನ ಮನೆಯಲ್ಲಿಟ್ಟು ಅವನ ಮಗನಾದ ಎಲಜಾರನನ್ನು ಅದರ ಸೇವೆಗೋಸ್ಕರ ಪ್ರತಿಷ್ಠಿಸಿದರು. ಬಂದದ್ದು ಹೇಗೆ ಅದು? 2. ಈಗ ಅಲ್ಲಿಂದ ದಾವೀದನು ಹೇಗೆ ಕೊಂಡೋಗ್ತಾ ಇದ್ದಾನೆ ಅದನ್ನು? ಅನ್ಯರು ಹೇಗೆ ಕಳಿಸಿದ್ದಾರೆ ನೋಡಿ, ಅನ್ಯರು ಹೇಗೆ ಕಳಿಸಿದ್ದಾರೆ ನೋಡಿ, ಅದೇ ರೀತಿ ಇವನು ಕೊಂಡೋಗ್ತಾನೆ. ಮಂಜೂಷವನ್ನು ಹೇಗೆ ಕೊಂಡೋಗ್ಬೇಕು ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟದ್ದು? 4 ಯಾಜಕರು ಅದನ್ನು ಹೊರಬೇಕು, ನೇಮಿಸಲ್ಪಟ್ಟ ಯಾಜಕರು, ಯಾರ್ಯಾರು ಕೈಗೊಡುವುದಲ್ಲ. ದೇವರಿಂದ ಅಪಾಯಿಂಟ್ ಆದ ಯಾಜಕರು ಅದನ್ನು ಹೊತ್ತುಕೊಂಡು ಹೋಗಬೇಕು. ಬೇರೆ ಅದು ದನದ ಗಾಡಿಯಲ್ಲಿ ಕಳಿಸುವುದಲ್ಲ. ಮಿಸ್ ಆದದ್ದು ದೇವರಲ್ಲ, ಮಿಸ್ ಆದದ್ದು ಡೇವಿಡ್. ಇವತ್ತು ಅನೇಕರು ಹೇಳ್ತಾರೆ, ಬೈಬಲ್ ಮಸ್ತ್ ಬರೆದ ಇಂಡಿಯಾ, ನಮ್ಮ ಹಿರಿಯರು ಏನು ಮಾಡಿದರೆ ಅದನ್ನೇ ಮಾಡುತ್ತೇನೆ. ಸಾಹಿತಿ ಬೇಗ
ಅದಕ್ಕೆ ಸತ್ತರು. ಅಲ್ಲಿ ನಿಮ್ಮ ಇಷ್ಟ ಮಾಡಿದಾಗ, ಇಷ್ಟ ಬಂದಾಗಿ ಸೇವೆ ಮಾಡಿದಾಗ ನೀನೇ ಅಡ್ಡಿ. ಇವರೇ ಮಿಸ್ಗೈಡ್. ಅದಕ್ಕೆ ಇವನು ಹುಡುಕುತ್ತಾನೆ. ದಾವೀದನು ಹುಡುಕುತ್ತಾನೆ. ದಾವೀದನು ಯಾಜಕರ ಹತ್ರ ರಿಕ್ವೆಸ್ಟ್ ಮಾಡ್ತಾನೆ, ಮೊದಲು ನೀವಿಲ್ಲದ ಕಾರಣ ನಮ್ಮಲ್ಲಿ ಒಬ್ಬ ಸತ್ತನು. ಸೆಕೆಂಡ್ ಸಾಮ್ಯುಯಲ್ ಅದರಲ್ಲಿ ಬರೆಯಲ್ಪಟ್ಟಿದೆ, ನೀವಿಲ್ಲದ ಕಾರಣ ನಮ್ಮಲ್ಲಿ ಒಬ್ಬ ಸತ್ತನು. ಮಾರ್ಗ ನೀನೆ, ಸತ್ಯ ಜೀವ ನೀನೆ, ಜೀವಿಸಲು ಆಧಾರ ನೀನೆ. ಮಾರ್ಗ ನೀನೆ, ಸತ್ಯ ಜೀವ ನೀನೆ, ಜೀವಿಸಲು ಆಧಾರ ನೀನೆ. ಬದುಕೆಲ್ಲ ನಿನಗಾಗಿ ಜೀವಿಸುವೆ, ನಿನ್ನನ್ನೇ ಆರಾಧಿಸುವೆ. ಬದುಕೆಲ್ಲ ನಿನಗಾಗಿ ಜೀವಿಸುವೆ, ನಿನ್ನನ್ನು ಆರಾಧಿಸುವೆ. ಮರೆಯಲಾರೆನು. Come on, worship him. ನಿನ್ನ ಪ್ರೀತಿಯ ಬಿಡಲಾರೆನು, ನಿನ್ನ ಸ್ನೇಹ. Hallelujah. Praise the Lord. ದೇವರಿಗೆ ಆರಾಧನೆ ಮಾಡುವಾಗ ಕ್ರಮ ಇದೆ. ಎಲ್ಲರೂ ಮಾಡಿದಾಗೆ ನಾವು ಆರಾಧನೆ ಮಾಡುವವರಲ್ಲ, ಎಲ್ಲರೂ ಮಾಡಿದಾಗೆ ನಾವು ಅನುಸರಿಸುವವರಲ್ಲ. We need to check the word of God. We need to check the scripture. ಅವರು ಯಾಕೆ ಮಾಡ್ತಾರೆ, ಇವರು ಯಾಕೆ ಮಾಡ್ತಾರೆ, ಅದು ನಮ್ಗೆ ಗೊತ್ತಿಲ್ಲ. ಅವರು ಯಾಕೆ ಬೋರಿಯಲ್ಲಿ ಅಮಂಜುಷನನ್ನು ಹೊರ್ತಾರೆ, ಅದು ಅವರಿಗೆ ಬಿಟ್ಟ. ಸತ್ತ ಮಿಸ್ಟೇಕ್ ಮಾಡಿದ್ದು ಡೇವಿಡ್. ವಾಕ್ಯವನ್ನು ಪ್ರೀತಿಸುವ ವ್ಯಕ್ತಿ ಸ್ಕ್ರಿಪ್ಚರ್ಗಳನ್ನು ಚೆಕ್ ಮಾಡಬೇಕಿತ್ತು, ಅದನ್ನು ಹೇಗೆ ತರುವುದಂತ. ಹೊಸ ಬಂಡಿಯಲ್ಲಿ ಕಳಿಸಿದ್ದು ಫಿಲಿಸ್ಟಿಯರು, ಅನ್ಯರು. ಅವರಿಗೆ ವಾಕ್ಯ ಗೊತ್ತಿಲ್ಲ. ಅದಕ್ಕೋಸ್ಕರ ಅವನು ಸತ್ತ. ಯಾಕೆ? ಅವರಿಗೆ ಕೂಡ ಅದು ಫೆಮಿಲಿಯರ್ ಆಗಿತ್ತು. ಉಜ್ಜಯನಿಗೆ ಅವರ ಮನೆಯಲ್ಲಿತ್ತದು, ಅವರ ಮಕ್ಕಳು. ಅಭಿನವದ ಮಕ್ಕಳು ಅವರ ಮನೆಯಲ್ಲಿತ್ತದು, ಅವರಿಗೂ ಕೂಡ ಫೆಮಿಲಿಯರ್ ಆಗಿತ್ತು. ಈ ಫೆಮಿಲಿಯರಿಟಿ ಎಂಬುದಂತೂ ವೆರಿ ವೆರಿ ಡೇಂಜರ್. ನಾವು ದೇವರನ್ನು ಯಾವಾಗಲೂ ಗೌರವಿಸಬೇಕು. ಮೋಶೆ ಒಟ್ಟಿಗೆ ದೇವರು ಸ್ನೇಹಿತನಾದಂತೆ. ಒಬ್ಬ ಸ್ನೇಹಿತನು ಮಾತಾಡಿದ ಫ್ರೆಂಡ್ ಮಾತಾಡಿದ ರೈಟ್. ಒಬ್ಬ ಸ್ನೇಹಿತ ಮಾತಾಡಿದಾಗೆ ಮಾತಾಡಿದ. 33ನೇ ಅಧ್ಯಾಯ 11ನೇ ವಚನ ವಿಮೋಚನ ಕಾಂಡದಲ್ಲಿ ನಾವು ನೋಡ್ತೇವೆ. ಒಬ್ಬರ ಸ್ನೇಹಿತನ ಹತ್ರ ಹೇಗೆ ಮಾತಾಡ್ತಾನೋ ದೇವರು ಹಾಗೆ ಎಲ್ಲವೂ ಹೃದಯವನ್ನು ಬಿಟ್ಟು ಬಿಟ್ಟ ಮೋಶೆಗೆ. ಇಸ್ರಾಯೇಲ್ ಜನರು ಗುಣಗುಟ್ಟುತ್ತಿರುವಾಗ ಫಸ್ಟ್ ಅವರಿಗೆ ನೀರು ಬೇಕಂತ ಗುಣಗುಟ್ಟಿದ್ರು. ದೇವರು ಹೇಳಿದ ಮಾತಾಡು, ಬಡಿ ಅಂತ ಹೇಳಿದ. ರೈಟ್, ಓಕೆ, ಬಡಿ ಅಂತ ಹೇಳಿದ. ನೀರು ಬಂತು. ಸ್ವಲ್ಪ ದಿನದ ನಂತರ ಪುನಃ ಅವರು ಗುಣಗುಟ್ಟಿದ್ರು. ಐಗುಪ್ತ ದೇಶದಲ್ಲಿ ಎಷ್ಟು ಒಳ್ಳೇದಿತ್ತು, ಯಾಕೆ ನಮ್ಮನೇಲಿ ಕರ್ಕೊಂಡು ಬಂದು. ಸಿಟ್ಟು ಬಂದು ಏನು ಮಾಡಿದ, ಕೋಲು ಹಿಡ್ಕೊಂಡು ದೇವರು ಹೇಳಿದ ಈಗ ಬಂಡೆಗೆ ಮಾತಾಡು. ಮೋಶೆ ಹೋಗಿ ಸಿಟ್ಟಿನಿಂದ 2 ಸರ್ತಿ ಟಕ್ಕ ಟಕ್ಕ ಬಡಿದು ಬಿಟ್ಟ. ದೇವರು ಹೇಳಿದ, ನೀನು ವಾಗ್ದಾನ ಮಾಡಿದ ದೇಶಕ್ಕೆ ನೀನು ಕರ್ಕೊಂಡು ಹೋಗಬಾರದು. ಇಸ್ರಾಯೇಲರ ಮುಂದೆ ನೀನು ನನ್ನ ಗೌರವವನ್ನು ಕಾಪಾಡಲಿಲ್ಲ, ನಿನಗೆ ಫೆಮಿಲಿಯರಿಟಿ ಆಗಿತ್ತು. ಆದರೂ ದೇವರು ನೀರು ಕೊಟ್ಟ. ಏನು ಹೇಳ್ತಾನೆ ದೇವರು? ಏನು ಹೇಳ್ತಾನೆ? ಓದಿರಲಿ 20ನೇ ಅಧ್ಯಾಯ 7ನೇ ವಚನ, 20 chapter 7 verse, ಅರಣ್ಯಕಾಂಡ.
ಆಗ ಯೆಹೋವನು ಮೋಶೆಗೆ, ನೀನು ಕೋಲನ್ನು ಕೈಯಲ್ಲಿ ಹಿಡಿದು ನಿನ್ನ ಅಣ್ಣನಾದ ಆರೋನನ ಜೊತೆಯಲ್ಲಿ ಸಮೂಹದವರನ್ನು ಕೂಡಿಸಿಕೊಂಡು ಅವರ ಎದುರಿನಲ್ಲಿ ಕಡಿದಾದ ಬಂಡೆಗೆ ನೀರು ಕೊಡಬೇಕೆಂದು ಆಜ್ಞಾಪಿಸಿ, ಅದರೊಳಗಿಂದ ನೀರು ಹೊರಟು ಬರುವುದು. ನೀನು ಸಮೂಹದವರಿಗೂ ಅವರ ಪಶುಗಳಿಗೂ ನೀರನ್ನು ಕುಡಿಯ ಕೊಡಬಹುದು ಎಂದು ಹೇಳಿದನು. ಓಕೆ, ಯೆಹೋವನು ಆಜ್ಞಾಪಿಸಿದಂತೆ ಮೋಶೆ ಆ ಕೋಲನ್ನು ಆತನ ಸನ್ನಿಧಿಯಿಂದ ತೆಗೆದುಕೊಂಡು ಹೋಗಿ ಆರೋನನ ಜೊತೆಯಲ್ಲಿ ಸಮೂಹದವರನ್ನು ಆ ಕಡಿದಾದ ಬಂಡೆದ ಎದುರಾಗಿ ಕೂಡಿಸಿ ಅವರಿಗೆ, ದ್ರೋಹಿಗಳೇ ಕೇಳಿರಿ, ನಾವು ಈ ಬಂಡೆಯೊಳಗಿಂದಲೇ ನಿಮಗೋಸ್ಕರ ನೀರನ್ನು ಬರಮಾಡಬೇಕು ಎಂದು ಹೇಳಿ ಕೈ ಎತ್ತಿ ತನ್ನ ಕೈಯಲ್ಲಿರುವ ಕೋಲಿನಿಂದ ಆ ಬಂಡೆಯನ್ನು 2 ಸಾರಿ ಹೊಡೆದನು. ಆಗ ನೀರು ಪ್ರವಾಹವಾಗಿ ಹೊರಟಿತ್ತು. ಸಮೂಹದವರು ಅವರ ಪಶುಗಳು ಕುಡಿದರು. ಮಿರಕಲ್ ಆಯಿತು. ದೇವರೇನು ಹೇಳಿದ? ಬಂಡೆಗೆ ಮಾತಾಡು. ಫಸ್ಟ್ ಟೈಮ್ ಏನು ಹೇಳಿದ್ದು ಬಂಡೆಗೆ? ಕೆಲವೊಮ್ಮೆ ನಾವು ಓಲ್ಡ್ ಪ್ಯಾಟರ್ನ್ಗಳನ್ನು ಅನುಸರಿಸಿದಲ್ಲ, ದೇವರು ಏನು ಹೇಳ್ತಾನೆ ಅದನ್ನು ಮಾಡಬೇಕು. ಕೆಲವರು ಫಸ್ಟ್ ಟೈಮ್ ಬರುತ್ತಿರುವಾಗ ಪಾಸ್ಟರ್ ಕೈ ಇಟ್ಟಾಗ ನೀವು ಸ್ವಸ್ಥತೆ ಹೊಂತೀರಿ. ನೆಕ್ಸ್ಟ್ ಕೆಲವು ವರ್ಷಗಳು ಹೋದಾಗ ಕೈ ಇಟ್ಟಾಗ ಸ್ವಸ್ಥತೆ ಹೊಂದುವುದಿಲ್ಲ. ನೀವು ಹೇಳುದಿಲ್ಲ, ಪಾಸ್ಟರ್ ಅದಕ್ಕೆ ಭಯಂಕರ ಪವರ್ಫುಲ್ ಇತ್ತೀರಿ, ಇತ್ತೇರಿದಾಳ ಪವರ್ ಇಚ್ಚ ಅಂತ ಹೇಳುದಲ್ಲ. ತುಂಬ ಕೈ ದಿನಗೆ ಕೈ ಇಡುವಾಗ ಸ್ವಸ್ಥತೆ ಹೊಂದಿದ್ದೆ. ಈಗ ಏನು? ಸಣ್ಣ ಮಗು ಇರುವಾಗ ಮಗುವಿಗೆ ಸ್ಪೂನಲ್ಲಿ ತಿನ್ನಿಸ್ತಾರೆ. ಅದೇ ಮಗು 6 ವರ್ಷದ ಆಗುವಾಗ ಅದೆನಿಸ್ತದೆ, ಈಗ ಮಮ್ಮಿ ನನಗೆ ಸ್ಪೂನಲ್ಲಿ ತಿನ್ನಿಸ್ತಿಲ್ಲ. ಯಾಕೆ ತಿನ್ನಿಸ್ತಿಲ್ಲ? ಅಂದರೆ ಮಗು ಜವಾಬ್ದಾರಿಗೆ ಬಂದು ಸ್ವಂತ ಕೈಯಲ್ಲಿ ತಿನ್ನಬೇಕಂತ ಬಯಸ್ತದೆ. ಅದೇ ರೀತಿ ದೇವರು ಕೂಡ ಬಯಸ್ತಾನೆ, ನಿಮ್ಮ ಸ್ವಸ್ಥತೆಯನ್ನು ನೀವು ಸ್ವಂತವಾಗಿ ಹೊಂದಬೇಕೆಂದು ಬಯಸ್ತಾನೆ. ನೀವು ಬೆಳೆಯಬೇಕಂತ ಬಯಸ್ತಾನೆ, ನೀವು ನಿಪ್ಪಲು ಬಿಡಬೇಕಂತ ಬಯಸ್ತಾನೆ. ದೇವರು ಮೋಶೆಗೆ ಫಸ್ಟ್ ಟೈಮ್ ಹೇಳಿದ್ದು ಬಡಿ. ಆ ಬಂಡೆ ಬೇರೆ ಯಾರಲ್ಲ, ಕ್ರಿಸ್ತನು ಒಮ್ಮೆಲೆ ಶಿಲುಬೆಗೆ ಹಾಕಲ್ಪಟ್ಟಿದ್ದಾನೆ, ಯಾವಾಗಲೂ ಶಿಲುಬೆಗೆ ಹಾಕಲ್ಪಡುತ್ತಿಲ್ಲ. ನೆಕ್ಸ್ಟ್ ಓದಿ 12ನೇ ವಚನ. ಆಗ ಯೆಹೋವನು ಮೋಶೆಗೆ ಆರೋನಿಗೆ, ನೀವು ನನ್ನನ್ನು ನಂಬದವರಾಗಿ ಇಸ್ರಾಯೇಲ್ರ ಎದುರಿನಲ್ಲಿ ದೇವರು ಹೇಟ್ ಮಾಡುವುದು ಅಪನಂಬಿಕೆ. ಗೊತ್ತಾ ನಿಮಗೆ? ದೇವರು ಹೇಟ್ ಮಾಡುವುದು ಅಪನಂಬಿಕೆ, ದೇವರು ಸಂತೋಷ ಪಡುವುದು ನಿಮ್ಮ ನಂಬಿಕೆ. ಯೇಸು ಸ್ವಾಮಿ ತನ್ನ ಶಿಷ್ಯರಲ್ಲಿ ಆತನು ಸಿಟ್ಟುಗೊಂಡದ್ದು ಒಂದೇ ಒಂದು ಅಪನಂಬಿಕೆಗೋಸ್ಕರ. ಲಾಜರಸನ ಹೊಂಡದತ್ತಿರ ಆತನು ಕೂಗಿದ್ದು ಯಾಕೆ? ಅವರ ಅಪನಂಬಿಕೆಗೋಸ್ಕರ. ರೈಟ್? ಅನ್ಬಿಲೀಫ್. ಥೋಮನನ್ನು ಗದರಿಸಿದ್ದು ಅಪನಂಬಿಕೆಗೋಸ್ಕರ. ಥೋಮ, ನನ್ನ ದೇವರೇ, ನನ್ನ ಸ್ವಾಮಿ ಅಂತ ಎಕ್ಸ್ಮನಿರು. ನಿನ್ನ ನೋಡಿದ್ದಿ, ನಂಬಿದಿ. ನೋಡದೆ ನಂಬಿದವರು ಧನ್ಯರು. ರೈಟ್? ನೋಡಿದ್ದಿ, ನಂಬಿದಿ. ಯಾರು ನಂಬ್ತಾರೆ? ಎಲ್ಲ ನಂಬ್ತಾರೆ ನೋಡಿ ನಂಬಿ. ನೋ, ಯು ಮಸ್ಟ್ ಬಿಲೀವ್ ದ ವರ್ಡ್ ಆಫ್ ಗಾಡ್. ನಮ್ಮ ಲೈಫ್ ಇರುವುದು ವರ್ಡಿನ ಮೇಲೆ. ಜನ ಏನು ಹೇಳ್ತಾರೆ, ಲೋಕ ಏನು ಹೇಳ್ತದೆ ಅದನ್ನು ನಾವು ನಂಬುವುದಲ್ಲ, ವಾಕ್ಯ ಏನು ಹೇಳ್ತದೆ ನಂಬುವುದು. ಇಲ್ಲಿ ದೇವರು ಹೇಳ್ತಾನೆ, ಆಗ ಯೆಹೋವನು ಮೋಶೆಯವನಿಗೆ, ನೀವು ನನ್ನನ್ನು ನಂಬದವರಾಗಿ ಮಾತಾಡು ಅಂತ ಹೇಳಿದ್ರೆ, ನಂಬುವುದು ಮಾತಾಡುವುದು, ಬಡಿಯುವುದಲ್ಲ. ಅದೇ ಅಪನಂಬಿಕೆ. ನಂಬದವಾಗಿ ಇಸ್ರಾಯೇಲ್ ಎದುರು ನನ್ನ ಗೌರವವನ್ನು ಕಾಪಾಡದೆ ಹೋದ್ದರಿಂದ ದೇವರು ಫ್ರೆಂಡ್ ಆಗಿ ಮಾತಾಡಿದ. ನಿನಗೆ ನಾನು ಫೆಮಿಲಿಯರ್ ಆದೇನಾ? ಕೆಲವು ವಿಶ್ವಾಸಿಗಳೊಟ್ಟಿಗೆ ಕ್ಲೋಸ್ ಆಗಿ ಮಾತಾಡಿದಾಗ ಅವರಿಗೆ ಫೆಮಿಲಿಯರ್ ಆಗಿ ಬಿಡ್ತದೆ. ಎಲಿಯ ಮಕ್ಕಳಿಗೆ ಏನಾಗಿತ್ತು? ದೇವದರ್ಶನ ಗುಡಾರ ಅವರ ಮನೆಯಲ್ಲಿತ್ತು, ಫೆಮಿಲಿಯರ್ ಆಗಿ ಹೋಗಿತ್ತು. ಉಜ್ಜೆ ಯಾಕೆ ಸತ್ತ? ಅವರ ಮನೆಯಲ್ಲಿತ್ತದು ಕೆಲವು ವರ್ಷ. ಅವರಿಗೆ ಅದರ ಕ್ಯಾರೇ ಇಲ್ಲ. ನಾವು ದೇವರನ್ನು ಯಾವಾಗಲೂ ಗೌರವಿಸಲಿಕ್ಕೆ ಕಲಿಬೇಕು. ವಿ ನೀಡ್ ಟು ಆಲ್ವೇಸ್ ಹಾನರ್ ಗಾಡ್. ಆ ಭಯಭಕ್ತಿ ಎಂಬುವಂಥದ್ದು ನಮ್ಮ ಒಳಗೆ ಇರಬೇಕು. ಗಾಡ್ ಇಸ್ ವಾಚಿಂಗ್. ನಾವು ಆರಾಧನೆ ಮಾಡುವಾಗ ವಿ ನೀಡ್ ಟು ಹಾನರ್. ಹಲೋ, ಇಲ್ಲಿದ್ದೀರಾ?
ಇಲ್ಲಿ ದೇವರು ಹೇಳ್ತಾನೆ, ನೀವು ನನ್ನ ಗೌರವವನ್ನು ಕಾಪಾಡದಿರುವುದರಿಂದ ಈ ಸಮೂಹದವರನ್ನು ನಾನು ಅವರಿಗೆ ವಾಗ್ದಾನ ಮಾಡಿದ ದೇಶದೊಳಕ್ಕೆ ನೀವು ಕರ್ಕೊಂಡು ಹೋಗಕೂಡದೆಂದು ಹೇಳಿದನು. ಬೈಬಲ್ ಏನು ಹೇಳ್ತದೆ? ದೇವರು ಮೋಶೆಯದ್ದು ಏನಾಗಿದ್ದ? ಓದಿರಿ 33ನೇ ಅಧ್ಯಾಯ 11ನೇ ವಚನ. ಹೇಗೆ ಮಾತಾಡ್ತಿದ್ದಂತೆ? ವಿಮೋಚನ ಕಾಂಡ 33:11. ಮನುಷ್ಯರೊಳಗೆ ಒಬ್ಬನು ತನ್ನ ಸ್ನೇಹಿತನೊಡನೆ ಹೇಗೆ ಮಾತಾಡುವನು ಹಾಗೇ ಯೆಹೋವನು ಮೋಶೆಯ ಸಂಗಡ ಮುಖಾಮುಖಿಯಾಗಿ ಮಾತಾಡುತ್ತಿದ್ದನು. ಸ್ನೇಹಿತನು ಮಾತಾಡಿದ ಹಾಗೆ. ಇವನು ಮೋಶೆ ಮಿಸ್ಟೇಕ್ ಮಾಡಿದ್ರು, ದೇವರು ಮೋಶೆಯೊಟ್ಟಿಗೆ ನಿಂತ. ಮಿರಿಯಮನಿಗೆ ಕುಷ್ಠ ಬಂತು ಮಾತಾಡಿದಕ್ಕೆ. ನೀವು ನನ್ನ ಸೇವಕನಾದ ಮೋಶೆಯ ವಿಷಯದಲ್ಲಿ ಮಾತಾಡಲಿಕ್ಕೆ ಭಯ ಪಡಬೇಕಿತ್ತು. ಯಾಕೆ ನಿಮಗೆ ಭಯ ಆಗಲಿಲ್ಲ? ಮಿಸ್ಟೇಕ್ ಮಾಡಿದ್ದು ಮೋಶೆ, ಮಾತಾಡಿದ ಇವರು. ಕುಷ್ಠ ಬಂದದ್ದು ಮೋಶೆಗೆ ಅಲ್ಲ, ಕುಷ್ಠ ಬಂದದ್ದು ಮಾತಾಡಿದವರಿಗೆ. ಅದು ನಾನು ಮತ್ತು ನನ್ನ ಸೇವಕ ನೋಡ್ತೇನೆ, ನೀವು ಯಾರು ಮಾತಾಡಲಿಕ್ಕೆ? ಹೂ ಯು ಆರ್? ಹಲೋ, ಮೋಶೆ ಒಟ್ಟಿಗೆ ನಿಂತ. ಬಟ್ ಇಡೀ ಇಸ್ರಾಯೇಲರ ಮುಂದೆ ನನ್ನ ಗೌರವವನ್ನು ಕಾಪಾಡಲಿಲ್ಲ. ನೀನು ವಾಗ್ದಾನ ದೇಶಕ್ಕೆ ಹೋಗುವುದಿಲ್ಲ. ಈಗ ಮೋಶೆ ರಿಕ್ವೆಸ್ಟ್ ಮಾಡ್ತಾನೆ, ರಿಪೆಂಟ್ ಆಗ್ತಾನೆ. ಮಾತಾಡಿ, ಏನು ಮಾತಾಡಿ ಉತ್ತರ ಕೊಡ್ತಾನೆ ನೋಡಿ ದೇವರು. ಓದಿರಿ 3ನೇ ಅಧ್ಯಾಯ 23ನೇ ವಚನ, ಧರ್ಮೋಪದೇಶ ಕಾಂಡ 3:23. ಆ ಕಾಲದಲ್ಲಿ ನಾನು ಯೆಹೋವನೇ, ಕರ್ತನಾದ ಯೆಹೋವನೇ, ನೀನು ನಿನ್ನ ಮಹತ್ವವನ್ನು ಭುಜಬಲವನ್ನು ನಿನ್ನ ದಾಸನಿಗೆ ತೋರಿಸಲಾರಂಭಿಸಿದಿ. ನೀನು ನಡೆಸುವ ಈ ಮಹತ್ ಕಾರ್ಯಗಳಿಗೆ ಸಮಾನವಾದ ಕಾರ್ಯಗಳನ್ನು ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಬೇರೆ ಯಾವ ದೇವರು ನಡೆಸಬಲ್ಲನು. ನೆಕ್ಸ್ಟ್, ಕರ್ತನೆ, ನಾನು ಈ ಹೊಳೆಯನ್ನು ದಾಟಿ ಆಚೆ ಇರುವ ಒಳ್ಳೆಯ ದೇಶವನ್ನು, ಅಂದರೆ ಆ ಅಂದವಾದ ಬೆಟ್ಟದ ಸೀಮೆಯನ್ನು, ಲೆಬನೋನ್ ಪರ್ವತವನ್ನು ನೋಡುವುದಕ್ಕೆ ಅಪ್ಪಣೆಯಾಗಲಿ ಎಂದು ಭಿನ್ನಯಿಸಿದೆನು. ನೆಕ್ಸ್ಟ್, ಆದರೆ ಯೆಹೋವನು ನಿಮ್ಮ ದೆಸೆಯಿಂದ ನನ್ನ ಮೇಲೆ ಕೋಪವುಳ್ಳವನಾಗಿ ನನ್ನ ಮನವಿಯನ್ನು ಕೇಳದೆ ಸಾಕು. ಇದರ ವಿಷಯದಲ್ಲಿ ಇನ್ನೂ ನನ್ನ ಸಂಗಡ ಮಾತಾಡಬೇಡ. ಡೋಂಟ್ ಟಾಕ್ ಅಬೌಟ್ ದಿಸ್, ಶಟ್ ಅಪ್. ಸಿಂಪಲ್. ದೇವರು ಸ್ನೇಹಿತನಾಗಿ ಮಾತಾಡಿದ, ಇವನ್ ರಿಕ್ವೆಸ್ಟ್ ಮಾಡಿದ, ಸ್ಟಾಪ್. ಇನ್ನು ಈ ವಿಷಯದಲ್ಲಿ ನನ್ನ ಹತ್ರ ಮಾತಾಡಬಾರದು, ಮುಗಿಯಿತು. ಹಲೋ, ಕಮಾನ್. ಆರಾಧನೆಗೆ ಬರುವಾಗ ದೇವರನ್ನು ಗೌರವಿಸಿರಿ. ಹಾನರ್ ಗಾಡ್. ಓಕೆ, ಹಾನರ್. ನೀವು ರಿಜಾಯ್ಸ್ ಮಾಡೋದರಲ್ಲಿ ಏನು ತಪ್ಪಿಲ್ಲ. ವಾಟ್ ಎವರ್ ಯು ಡೂ ಇಟ್ ಇನ್ ಯೋರ್ ಸ್ಪಿರಿಟ್. ಯಾವ ತಂದೆ ತಾಯಿಗಳು ಮಗು ಸ್ಯಾಡ್ ಆಗೋದು ಬಯಸ್ತದೆ? ಎಲ್ಲ ಮಕ್ಕಳು ನೀವು ಸಂತೋಷ ಪಡೋದು ಮಕ್ಕಳು ಸಂತೋಷ ಪಡುತ್ತೀರಿ, ರೈಟ್? ನೀವು ಸಂತೋಷ ಪಡೋದರಲ್ಲಿ ದೇವರು ತಪ್ಪು ಎನಿಸ್ತಿಲ್ಲ, ರಿಜಾಯ್ಸ್ ಮಾಡೋದ್ರಲ್ಲಿ ತಪ್ಪು ಎನಿಸ್ತಿಲ್ಲ. ಬಟ್ ವಿ ಮಸ್ಟ್ ಹಾನರ್ ಗಾಡ್ ಇನ್ ಅವರ್ ಸ್ಪಿರಿಟ್. ಹಲ್ಲೆಲೂಯಾ. ಮರೆಯಲಾರೆನು, ಕಮಾನ್. ನಿನ್ನ ಸ್ನೇಹ ಮರೆಯಲಾರೆನು, ನಿನ್ನ ಪ್ರೀತಿಯ ಬಿಡಲಾರೆನು. ನಿನ್ನ ಸ್ನೇಹ ನೀನೇ ನನ್ ಪ್ರಾಣವು, ನೀನೇ ನನ್ ಸರ್ವವು, ನೀನೇ ನನ್ ಜೀವವು ಏಸಯ್ಯ. ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ಯೆರೂಸಲೇಮ್ ದೇವಾಲಯ ಇತ್ತು, ಅಲ್ಲಿ ಮಂಜೂಷದ ಪೆಟ್ಟಿಗೆ ಇತ್ತು, ಅಲ್ಲಿ 4 ಭಾಗಗಳಿದ್ದವು: ದ್ವಾರ, ಅಂಗಳ, ಪರಿಶುದ್ಧ ಸ್ಥಳ, ಮಹಾಪರಿಶುದ್ಧ ಸ್ಥಳ. ಇವತ್ತು ದೇವರ ಮಹಾಪರಿಶುದ್ಧ ಸ್ಥಳ ನೀವಾಗಿದ್ದೀರಿ. ಹಲ್ಲೆಲೂಯಾ. ಯು ಆರ್ ದ ಹೋಲಿ ಪ್ಲೇಸ್ ಆಫ್ ಗಾಡ್. ಆತನು ನಿಮ್ಮಲ್ಲಿ ವಾಸ ಮಾಡುತ್ತಾನೆ. ಪಕ್ಕದವರಿಗೆ ಹೇಳ್ರಿ, ಆತನು ನನ್ನಲ್ಲಿ ವಾಸ ಮಾಡುತ್ತಾನೆ. ಹಿ ಲಿವ್ಸ್ ಇನ್ ಯೋರ್ ಸ್ಪಿರಿಟ್, ವೆದರ್ ಯು ಫೀಲ್ ಆರ್ ನಾಟ್ ಫೀಲ್. ಹಿ ಲಿವ್ಸ್ ಇನ್ ಯೋರ್ ಸ್ಪಿರಿಟ್. ನಿಮ್ಮ ಆತ್ಮದೊಳಗೆ ಆತನು
ವಾಸ ಮಾಡುತ್ತಾನೆ. ಈಗ ನಾವು ದೇವರನ್ನು ಹುಡುಕಲಿಕ್ಕೆ ಯಾವ ಸ್ಥಳಕ್ಕೆ ಹೋಗುವುದಲ್ಲ. ಅವರು ಯೆರೂಸಲೇಮಿಗೆ ಹೋಗ್ತಿದ್ರು. ಅಬ್ರಾಮನು, ಬೈಬಲ್ ಹೇಳ್ತದೆ 18ನೇ ಅಧ್ಯಾಯ 31ನೇ ವಚನ, ಆದಿಕಾಂಡ 18ನೇ ಅಧ್ಯಾಯ 31ನೇ ವಚನ ನಾವು ನೋಡ್ತೇವೆ. ಅವನು ಈಗೋ ಸ್ವಾಮಿಯ ಸಂಗಡ ಮಾತಾಡುವುದಕ್ಕೆ ಧೈರ್ಯಗೊಂಡಿದ್ದೇನೆ. ಒಂದು ವೇಳೆ 20 ಮಂದಿ ಮುಂದೆ ಓದಿ ಓಕೆ. ಯೆಹೋವನು ಅಬ್ರಾಮನ ಸಂಗಡ 33, ಯೆಹೋವನು ಅಬ್ರಾಮನ ಸಂಗಡ ಮಾತಾಡುವುದನ್ನು ಮುಗಿಸಿ ಹೊರಟು ಹೋದನು. ಸಿ, ದಿಸ್ ಓಲ್ಡ್ ಟೆಸ್ಟಮೆಂಟ್. ಯೆಹೋವನು ಅಬ್ರಾಮನ ಸಂಗಡ ಮಾತಾಡುವುದನ್ನು ಮುಗಿಸಿ ಕಮಾನ್ ಬಾಯ್ ಹೊರಟು ಹೋದನು. ಹೊರಟು ಹೋಗೋನು ಏನು ಹೇಳ್ತೀರಿ? ಅಬ್ರಾಮನು ತನ್ನ ಸ್ಥಳಕ್ಕೆ ಹಿಂತಿರುಗಿ ಹೋದನು. ನ್ಯೂ ಟೆಸ್ಟಮೆಂಟ್ ಹಾಗೆ ಅಲ್ಲ. ನೀವು ಸಂಡೇ ಶುಕ್ರವಾರ ಬರುವುದು ನೀವು ದೇವರನ್ನು ಮೀಟ್ ಆಗಲಿಕ್ಕೆ ಅಲ್ಲ. ನ್ಯೂ ಟೆಸ್ಟಮೆಂಟ್ ಏನು ಹೇಳ್ತದೆ ಗೊತ್ತಾ? ಓದ್ರಿ 6ನೇ ಅಧ್ಯಾಯ 14ನೇ ವಚನ, 2 ಕೊರಿಂಥಿಯನ್ 6 ಚಾಪ್ಟರ್ 14 ಎಲ್ಲರೂ ಓದಿ. ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡ ಆಗಬೇಡ್ರಿ, ಅವರೊಟ್ಟಿಗೆ ಎಗ್ರಿ ಆಗಬೇಡ್ರಿ, ಅವರ ಪ್ಯಾಟರ್ನ್ಗಳನ್ನ ಅನುಸರಿಸಬೇಡ್ರಿ. ದಾವೀದನು ಅನುಸರಿಸಿದ. ಓಕೆ, ಇಜ್ಜೋಡಾಗ್ಬೇಡ್ರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಏನು, ಡು ನಾಟ್ ಬಿ ಅನ್ಈಕ್ವಲಿ ಯೋಕ್ಡ್ ಟುಗೆದರ್ ವಿತ್ ಅನ್ಬಿಲೀವರ್. ಫಾರ್ ವಾಟ್ ಫೆಲೋಶಿಪ್ ಹ್ಯಾಸ್ ರೈಚಸ್ನೆಸ್ ವಿತ್ ಲಾಲೆಸ್ನೆಸ್. ಧರ್ಮ ಅಂದರೆ ನೀತಿವಂತನಿಗೂ ಅನೀತಿವಂತನಿಗೂ ಜೊತೆ ಏನು? ಬೌರ್ನಗೇನಾದವರು ನೀತಿವಂತರು, ಬೌರ್ನಗೇನ ಆಗದವರು ಅನೀತಿವಂತರು, ಪಾಪಿಗಳು. ಓಕೆ, ನೆಕ್ಸ್ಟ್. ಬೆಳಕಿಗೂ ಕತ್ತಲೆಗೂ ಐಕ್ಯವೇನು? ಒಂದು ಕಾಲದಲ್ಲಿ ನೀವು ಕತ್ತಲೆ ಆಗಿದ್ದೀರಿ, ಈಗ ಕ್ರಿಸ್ತನಲ್ಲಿ ನೀವು ಬೆಳಕಾಗಿದ್ದೀರಿ. ಬೌರ್ನಗೇನ ಆಗದವರು ಅವರು ಕತ್ತಲೆ. ದೇ ಕಾಲ್ಡ್ ಡಾರ್ಕ್ನೆಸ್, ಯು ಆರ್ ಕಾಲ್ಡ್ ಲೈಟ್. ಯು ಆರ್ ದ ಲೈಟ್ ಆಫ್ ದ ವರ್ಲ್ಡ್. ನಾವು ಕ್ರಿಸ್ತನಲ್ಲಿ ಬೆಳಕಾಗಿದ್ದೇವೆ. ಬೆಳಕು ಮತ್ತು ಕತ್ತಲೆ ಬೈಬಲ್ ಅವರು ಐಕ್ಯವಾಗಿರ್ಲಿಕ್ಕೆ ಆಗುವುದಿಲ್ಲ. ರೈಟ್? ಕ್ರಿಸ್ತನಿಗೂ ಸೈತಾನಿಗೂ ಒಡನಾಟವೇನು? ನಂಬುವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆ ಏನು? ನೆಕ್ಸ್ಟ್ ದೇವರ ಮಂದಿರಕ್ಕೂ ಹೇಳ್ರಿ, ದೇವರ ಮಂದಿರಕ್ಕೂ. ಎಲ್ಲಿ? ಯೆರೂಸಲೇಮಿನಲ್ಲಿ ಅಲ್ಲ, ನೀವು ದೇವರ ಮಂದಿರ. ಓಹೋ, ಕಮಾನ್ ಹೇಳ್ರಿ, ನೀವು ದೇವರ ಮಂದಿರ. ಕಮಾನ್ ಪಕ್ಕದವರಿಗೆ, ಯು ಆರ್ ದ ಟೆಂಪಲ್ ಆಫ್ ಗಾಡ್. ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು? ಅನ್ಬಿಲೀವರ್ಗೆ ವಿಗ್ರಹ ಅಂತ ಕರೀತಾರೆ. ದೇ ಸ್ಪಿರಿಚುಲಿ ಡೆಡ್. ಅವರ ಸ್ಪಿರಿಚುಲಿ ಕಿವಿಗಳು ಬಂದ್, ಕಣ್ಣುಗಳು ಬಂದ್, ಕಿವಿಗಳು ಬಂದ್, ಆದ್ದರಿಂದ ಯಾವ ವಾಕ್ಯ ಅವರಿಗೆ ಅರ್ಥ ಆಗುವುದೇ ಇಲ್ಲ. ಹಾಗೆ ಇದರ ಸಂಬಂಧವಾಗಿ ದೇವರು ನಾನು ಅವರಲ್ಲಿ ವಾಸಿಸುತ್ತಾ, ಕಮಾನ್ ಹೇಳ್ರಿ, ಇದರ ಸಂಬಂಧವಾಗಿ ದೇವರು ಹೇಳ್ರಿ, ನಾನು ಅವರಲ್ಲಿ ವಾಸಿಸುತ್ತಾ. ಕಮಾನ್ ಹೇಳ್ರಿ, ದೇವರು ನನ್ನಲ್ಲಿ ವಾಸ ಮಾಡುತ್ತಾನೆ. ಹಾ, ದೇವರೀಗ ಮಂಜುಷದಲ್ಲಿಲ್ಲ. ದೇವರೀಗ ಯೆರೂಸಲೇಮಿನ ಮಹಾಪರಿಶುದ್ಧ ಸ್ಥಳದಲ್ಲಿ ಇಲ್ಲ. ಅದು ಯೇಸು ಸ್ವಾಮಿ ಕ್ರೂಜೆಯಲ್ಲಿ ಸತ್ತಾಗ ಪರದೆ ಓಪನ್ ಆಯಿತು. ರೈಟ್? ದೇವರ ಶಕಾಯನ ಗ್ಲೋರಿ ಬಿಟ್ಟು ಹೋಯಿತು. ಯಾಜಕರು ಉದ್ಯೋಗವನ್ನು ಕಳಕೊಂಡರು. ರೈಟ್? ಈಗ ನೀವು ದೇವರ ಮಂದಿರವಾಗಿದ್ದೀರಿ. ನೀವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ಕಮಾಂಡಿ, ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವೆ. ಓಹೋ, ಇದರ ಸಂಬಂಧವಾಗಿ ದೇವರು ನಾನು ಅವರಲ್ಲಿ ವಾಸಿಸ್ತಾ ತಿರುಗಾಡುವೆನು. ನೀವು ದೇವರ ಒಟ್ಟಿಗೆ ಮನೆಗೆ ಹೋಗುತ್ತೀರಿ, ದೇವರ ಒಟ್ಟಿಗೆ ಮನೆಯಿಂದ ಆರಾಧನೆಗೆ ಬರುತ್ತೀರಿ. ಹೋ, ಅಬ್ರಾಹಮನು ದೇವರನ್ನು ಮೀಟ್ ಆಗಲಿಕ್ಕೆ ಹೋದ, ದೇವರು ಅಬ್ರಾಹಮನಿಗೆ ಮೀಟ್ ಆಗಲಿಕ್ಕೆ ಬಂದ. ಬಟ್ ನಿಮ್ಮ ಈ ಮೆಂಟಾಲಿಟಿಯನ್ನು ಬಿಟ್ಟು ಬಿಟ್ರಿ. ರಿನ್ಯೂ ಯುವರ್ ಮೈಂಡ್, ಯು ಆರ್ ಬಾರ್ನ್ ಆಫ್ ಗಾಡ್.
ಓಹೋ, ನೀವೇ ದೇವರ ಮಂಜೂಷವಾಗಿದ್ದೀರಿ, ನೀವು ದೇವರ ಮಹಾಪುರುಷದ ಸ್ಥಳವಾಗಿದ್ದೀರಿ, ನೀವು ದೇವರ ನಿವಾಸ ಸ್ಥಾನವಾಗಿದ್ದೀರಿ. ದೇವರು ನಿಮ್ಮಲ್ಲಿ ವಾಸ ಮಾಡುತ್ತಾ ಇದ್ದಾನೆ. ಯುವರ್ ಬಾಡಿ ಇಸ್ ದ ಟೆಂಪಲ್ ಆಫ್ ದ ಹೋಲಿ ಗೋಸ್ಟ್. ಹೇಳ್ರಿ, ಕ್ರಿಸ್ತನಲ್ಲಿ ನಾನು ದೇವರ ಮಂದಿರವಾಗಿದ್ದೇನೆ. ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇನೆ. ಅಲ್ಲರಿ, ಆ ಮಂಜುಷದ ಪೆಟ್ಟಿಗೆ ದಾಗೋನ್ನ ಗುಡಿಗೆ ಹೋದಾಗ ಏನಾದರೂ ಪ್ರಾಬ್ಲಮ್ ಆಯ್ತಾ? ಮತ್ತ್ಯಾಕೆ ನಿಮಗೆ ಭಯ? ನಿಮ್ಮ ಮನೆಯಲ್ಲಿ ನೀವು ಪರಲೋಕದ ಹೆಡ್ ಕ್ವಾರ್ಟರ್ ಆಗಿದ್ದೀರಿ. ಇಡೀ ಪರಲೋಕದ ಸೈನ್ಯ ನಿಮ್ಮ ಮನೆಯ ಸುತ್ತಲಿದೆ, ನಿಮ್ಮ ಜಾಗದ ಸುತ್ತಲಿದೆ. ದೇವದೂತರು ನಿಮ್ಮ ಸುತ್ತಲಿರ್ತಾರೆ. ಅಲ್ಲೂ ಯಾವ ವಿಚ್ ಕ್ರಾಫ್ಟ್ ನಿಮ್ಮನ್ನು ಆಳುತ್ತದೆ? ಯಾವ ಮಾಟ ಮಂತ್ರ, ಯಾವುದೇ ಪಟ್ಟಣ, ಯಾವುದೇ ರೋಗ, ಯಾವುದೇ ವ್ಯಾಧಿ, ಯಾವುದೇ ಕಾಯಿಲೆಗಳು ನಿಮ್ಮನ್ನು ಆಳುವುದು ಹೇಗೆ? ಯಾಕೆ ನಾವು ಭಯ ಪಡಬೇಕು ವಿಚ್ ಕ್ರಾಫ್ಟ್ಗೆ? ಯಾಕೆ ಅವರು ಹುಡಿ ಬಿಸಾಡಿದ್ದಾರೆ, ಅವರು ಲಿಂಬು ಬಿಸಾಡಿದಂತೆ ಭಯ ಪಡಬೇಕು? ಯಾಕೆ ನಾವು ಕಪ್ಪು ಬೇಕು ಅಲ್ಲಿಂದ ಹೋಗ್ತದಂತ ಭಯ ಪಡಬೇಕು? ಕಪ್ಪು ಬೇಕು ಹೋಗಲಿ, ನಿಮ್ಮ ಮನೆ ಮುಳುಗುವುದಿಲ್ಲ, ಅದು ಪ್ರಾಣಿ. ರೈಟ್? ಅಯ್ಯೋ, ನಮ್ಮ ಮನೆಯಲ್ಲಿ ಓಡ್ತಾ ಇದೆ, ಓಡ್ಲಿ. ನಮ್ಮ ಮನೆಯಲ್ಲಿ ಗೂಬೆ ಬಂತು, ಬರಲಿ. ನೋವನ ನಾವೆಯಲ್ಲಿ ಕಪ್ಪು ಬೆಕ್ಕು ಇತ್ತು, ಗೂಬೆ ಕೂಡ ಇತ್ತು, ಮತ್ತೆ ನೀವು ಎಲ್ಲ ಇತ್ತು. ಅವನ ನಾವೇ ಮುಳುಗಿ ಹೋಗಲಿಲ್ಲ, ಬದುಕಿದ್ದ. ಕಮಾನ್. ಎಲ್ಲ ಪ್ರಾಣಿಗಳು, ಎಲ್ಲ ಪಕ್ಷಿಗಳು ನೋವನ ನಾವೆಯಲ್ಲಿದ್ದವ. ಅದರರ್ಥ ಗೂಬೆ ಕೂಡ ಇತ್ತು, ಒಡು ಕೂಡ ಇತ್ತು. ರೈಟ್? ಇದೆಲ್ಲ ಸ್ಕ್ರಿಪ್ಚರ್ ನಾಲೆಜ್ ಇಲ್ಲದೆ ಅನ್ಯ ಜನರೊಟ್ಟಿಗೆ ಇಜ್ಜೋಡ ಆಗುವಂಥದ್ದು, ನಂಬದವರೊಟ್ಟಿಗೆ ಎಗ್ರಿ ಆಗುವಂಥವ್ರು. ನಂಬುವವನಿಗೂ ನಂಬದವನಿಗೂ ಪಾಲುಗಾರಿಕೆಯನ್ನು, ನಂಬುವವನಿಗೆ ಒಂದು ಪಾಲು ಇದೆ, ಆರೋಗ್ಯವು ನಮ್ಮದು. ನಂಬದವನಿಗೆ ಅವನ ಪಾಲು ಅನಾರೋಗ್ಯ. ಹೇಳ್ರಿ, ನಾವು ನಂಬುವವರಾಗಿದ್ದೇವೆ, ನಾವು ಬೆಳಕಾಗಿದ್ದೇವೆ. ಕಮಲಡಿ, ನಾವು ಕ್ರಿಸ್ತನಲ್ಲಿ ನೀತಿವಂತರಾಗಿದ್ದೇವೆ. ಹೇಳಿ, ನಾವು ಕ್ರಿಸ್ತನಲ್ಲಿ ದೇವರ ಮಂದಿರವಾಗಿದ್ದೇವೆ, ಕ್ರಿಸ್ತನಲ್ಲಿ ಜೀವ ಸ್ವರೂಪನಾದ ದೇವರ ಮಂದಿರ ಆಗಿದ್ದೇವೆ. ದೇವರು ನಮ್ಮಲ್ಲಿ ವಾಸಿಸುತ್ತಾ ತಿರುಗಾಡುತ್ತಾನೆ. ಹೇಳಿ, ನಾನು ಒಬ್ಬನೇ ಹೋಗುವಾಗಲೂ ದೇವರು ನನ್ನಲ್ಲಿ ವಾಸಿಸುತ್ತಾ ತಿರುಗಾಡುತ್ತಾನೆ. ಹೇಳಿ, ಒಳಗಿನ ಕೋಣೆಗೆ ಹೋಗುವಾಗ ದೇವರು ನನ್ನಲ್ಲಿ ವಾಸಿಸ್ತಾ ತಿರುಗಾಡುತ್ತಾನೆ. ಮಕ್ಕಳಿಗೆ ಒಳಗಿನ ಕೋಣೆಗೆ ಹೋಗ್ಲಿಕ್ಕೆ ಭಯ, ಬ್ಲ್ಯಾಂಕೆಟ್ ತರಲಿಕ್ಕೆ ಭಯ. ಯಾಕೆ? ರೀಲ್ಸ್ಗಳಲ್ಲಿ ಯಾವುದ್ಯಾವುದೋ ಹೊರೂರು ಪಿಕ್ಚರ್ಗಳನ್ನು ನೋಡ್ತಾರೆ. ಯಾವುದೋ ಪಿಕ್ಚರ್ಗಳು ನೋಡ್ತಾರೆ. ಅವರ ವಿಷಯದಲ್ಲಿ ಧೈರ್ಯದ ಮಾತುಗಳು, ಅವರ ಒಳಗೆ ಯಾರು ವಾಸಿಸ್ತಾನೆ ಅದೆಲ್ಲ ಹುಡುಕುವುದಿಲ್ಲ. ಎಲ್ಲೆಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸಲ್ಲಿ ಬೇಡವಾದ ಸುಳ್ಳುಗಳನ್ನು ಹುಡುಕ್ತಾರೆ. ನಿಮ್ಮ ಒಳಗೆ ವಾಸಿಸುವ ದೇವರನ್ನು ಹುಡುಕಿರಿ. ನಿಮ್ಮ ಒಳಗೆ ಯಾರು ವಾಸ ಮಾಡ್ತಾ ಇದ್ದಾನಂತ ಅವನನ್ನು ಹುಡುಕಿರಿ, ಅವನನ್ನು ಮೆಡಿಟೇಟ್ ಮಾಡ್ರಿ. ಆಗ ಆತನು ನಿಮ್ಮಲ್ಲಿ ಇದ್ದುಕೊಂಡು ತನ್ನ ಕೆಲಸವನ್ನು ಮಾಡುತ್ತಾನೆ. ಯೇಸು ಸ್ವಾಮಿ ಹೇಳಿದ, ತಂದೆಯು ನನ್ನಲ್ಲಿ ಇದ್ದುಕೊಂಡು ತನ್ನ ಕೆಲಸವನ್ನು ಮಾಡುತ್ತಾನೆ. ನನ್ನನ್ನು ನಂಬದಿದ್ದರೂ, ನನ್ನ ಮಾತನ್ನು ನಂಬದಿದ್ದರೂ ನನ್ನ ಕ್ರಿಯೆಗಳನ್ನು ಅದು ನಂಬಿರಿ. ಈಗ ತಂದೆ ದೇವರು ಯೇಸುವಿನಲ್ಲಿ ಮಾತ್ರ ಇದ್ದು ಕೆಲಸ ಮಾಡಿದ್ದಲ್ಲ, ಜೀವ ಸ್ವರೂಪನಾದ ದೇವರು ಇವತ್ತು ನಿಮ್ಮಲ್ಲಿ ಒಬ್ಬೊಬ್ಬರಲ್ಲಿ ಇದ್ದುಕೊಂಡು ತನ್ನ ಕೆಲಸ ಮಾಡುತ್ತಾನೆ. ಯಾಕಂದ್ರೆ ನಿಮ್ಮ ಪ್ರತಿಯೊಬ್ಬರ ಹೃದಯಗಳನ್ನು ಆತನು ತನ್ನ ರಕ್ತದಿಂದ ಶುದ್ಧೀಕರಿಸಿದ್ದಾನೆ. ಆತನಿಗೆ ನೆಲೆಗೊಳ್ಳಲಿಕ್ಕೆ ಆತನು ಅನುಕೂಲ ಮಾಡಿಕೊಟ್ಟಿದ್ದಾನೆ. ದಟ್ ಇಸ್ ದ ಬ್ಲಡ್ ಆಫ್ ಜೀಸಸ್. ಎಲ್ಲೆಲ್ಲಿ ಮುಖ ಮಾಡಿ ಪ್ರಾರ್ಥನೆ ಮಾಡುವುದನ್ನು ಸ್ಟಾಪ್ ಮಾಡ್ರಿ. ನನ್ನ ಆತ್ಮದೊಳಗಿಂದ ಜೀವಕರವಾದ ನೀರಿನ ಹೊಳೆಗಳು ಹರಿಯುವುದು, ಪ್ರಕಾಶಿಸುವೆ
ನಿನ್ನ ಪ್ರಕಟಿಸುವೆ, ನಡೆಸೆ ನಾನು ಪವಿತ್ರಾತ್ಮನೇ. ಪ್ರಕಾಶಿಸುವೆ, ನಿನ್ನ ಪ್ರಕಟಿಸುವೆ, ನಡೆಸೆ ನಾನು ಪವಿತ್ರಾತ್ಮನೇ. ಹಲ್ಲೆಲೂಯ. ನಿಮ್ಮ ಒಳಗೆ ಪವಿತ್ರಾತ್ಮನು, ಜೀವ ಸ್ವರೂಪನಾದ ದೇವರು ವಾಸ ಮಾಡುತ್ತಾನಂತ ನೀವು ಡಿಕ್ಲೇರ್ ಮಾಡುವುದಾದರೆ ನೀವು ಅಂತರದಲ್ಲಿ ಪ್ರಕಾಶಿಸ್ತೀರಿ. ಹೋ ನನ್ನ ಆತ್ಮದೊಳಗಿಂದ, ಕಮಾನ್, ನನ್ನ ಆತ್ಮದೊಳಗಿಂದ ನಂಬಿಕೆಯಲ್ಲಿ ಹಾಡು ನೋಡುವ. ನನ್ನ ಯಾರು ಆನ್ಲೈನ್ ಅಲ್ಲಿ ವೀಕ್ಷಿಸ್ತಾ ಇದ್ದೀರಿ, ನಂಬಿಕೆಯಲ್ಲಿ ಹಾಡ್ರಿ. ನಾನು ಹೇಳ್ತೇನೆ, ನಿಮ್ಮ ದೇಹದಲ್ಲಿದ್ದ ಕಾಯಿಲೆಗಳು ಬಿಟ್ಟು ಹೋಗ್ತವೆ. ನಿಮಗೆ ಕಟ್ಟಿ ಹಾಕಿದಾಗಿದ್ದ ಎಲ್ಲ ಸಂಗತಿಗಳು ನಿಮ್ಮ ಒಳಗಿಂದ ಪವಿತ್ರಾತ್ಮನು ಉಕ್ಕುವಾಗ ಬಿಟ್ಟು ಹೋಗುತ್ತದೆ. Receive your healing right now in the name of Jesus. ನನ್ನ ಆತ್ಮದೊಳಗಿಂದ ಹಲ್ಲೆಲೂಯ. ನೀವು ನಂಬಿಕೆಯಿಂದ ಹೇಳುವುದಾದರೆ ನಿಮ್ಮ ಒಳಗಿಂದ ಪವಿತ್ರಾತ್ಮನು ಉಕ್ಕಿ ಹರಿಯುತ್ತಾನೆ. ನೀವು ನಂಬುವುದಾದರೆ ನಿಮ್ಮ ಒಳಗಿಂದ ಆರೋಗ್ಯ ಉಕ್ಕಿ ಹರಿಯುತ್ತದೆ. ನೀವು ನಂಬುವುದಾದರೆ ಝೋಯೆ ಲೈಫ್, ಗಾಡ್ ಕೈಂಡ್ ಆಫ್ ಲೈಫ್ ನಿಮ್ಮ ಆತ್ಮದ ಒಳಗಿಂದ ಉಕ್ಕಿ ಹರಿಯುತ್ತದೆ. ನಿಮ್ಮ ಪ್ರಾಣಕ್ಕೆ ಹರಿಯುತ್ತದೆ, ನಿಮ್ಮ ಶರೀರಕ್ಕೆ ಹರಿಯುತ್ತದೆ, ನಿಮ್ಮ ಬ್ಲಡ್ ಸೆಲ್ಗಳಿಗೆ ಹರಿಯುತ್ತದೆ, ನಿಮ್ಮ ಹಾರ್ಟಿಗೆ ಹರಿಯುತ್ತದೆ, ನಿಮ್ಮ ರಕ್ತ ಕಣಗಳಿಗೆ ಹರಿಯುತ್ತದೆ, ನಿಮ್ಮ ಜೀವಕೋಶಗಳಿಗೆ ಹರಿಯುತ್ತದೆ, ನಿಮ್ಮ ಕಿಡ್ನಿಗೆ ಹರಿಯುತ್ತದೆ, ನಿಮ್ಮ ದೇಹದ ಪ್ಯಾಂಕ್ರಿಯಕ್ಕೆ ಅದು ಹರಿಯುತ್ತದೆ, ನಿಮ್ಮ ಎಲ್ಲ ಲಂಗ್ಸ್ಗಳಿಗೆ ದೇವರ ಜೀವವು ನಿಮ್ಮ ಆತ್ಮದ ಒಳಗಿಂದ ಶರೀರಕ್ಕೆ ಹರಿಯುತ್ತದೆ. ಹಾ ನನ್ನ ಆತ್ಮದೊಳಗಿಂದ ನೀರಿನ ಹೊಳೆಗಳು ಹರಿಯುವುದು. ನನ್ನ ಆತ್ಮದೊಳಗಿಂದ ಜೀವಕರವಾದ ನೀರಿನ ಹೊಳೆಗಳು ಹರಿಯುವುದು. ಜೀವಕರವಾದ ಹೊಳೆಗಳು. ಎಲ್ಲರೂ ಮಕ್ಕಳು ಮಕ್ಕಳು ಕಮಾನ್ ಕಮಾನ್, ಸಿಂಗ್ ಇಟ್ ಸಿಂಗ್ ಇಟ್ ಸಿಂಗ್ ಇಟ್, ಕಮಾನ್ ಕಮಾನ್ ರೇಮಾ, ಕಮಾನ್. ನನ್ನ ಆತ್ಮದೊಳಗಿಂದ, ಕಮಾನ್ ನಂಬಿಕೆಯಿಂದ ಹೇಳ್ರಿ, ಹೃದಯದಲ್ಲಿ ಗಾನ ಮಾಡುವ. ಜೀವಕರವಾದ ಹೊಳೆಗಳು ಹರಿಯುವುದು. ಪ್ರಕಾಶಿಸುವೆ, ನಿನ್ನ ಪ್ರಕಟಿಸುವೆ, ನಡೆಸೆ ನಾನು ಪವಿತ್ರ. ವಾಕ್ಯ ಕೇಳುವಾಗ ನೀವು ಪ್ರಾಕ್ಟಿಕಲ್ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್. ಬೈಬಲ್ ಹೇಳ್ತದೆ, ನೀವು ವಾಕ್ಯವನ್ನು ಕೇಳುವವರು ಮಾತ್ರ ಆಗಬೇಡ್ರಿ. ದಿಸ್ ನಾಟ್ ಎ ಸ್ಟೋರಿ. ನಾನು ಸ್ಟೋರಿ ಮಾತಾಡೋದಿಲ್ಲ. ನಿಮ್ಮ ಫಿಸಿಕಲ್ ಮನುಷ್ಯನ ಬಗ್ಗೆ ನಾನು ಮಾತಾಡೋದಿಲ್ಲ. ನಿಮ್ಮ ಅಂತರದ ಮನುಷ್ಯನ ಬಗ್ಗೆ ಮಾತಾಡುತ್ತೇನೆ. ನಿಮ್ಮ ಫಿಸಿಕಲ್ ಮನುಷ್ಯನ ಬಗ್ಗೆ ಮಾತಾಡೋದಾದ್ರೆ, ನಿನಗೆ 2 ಕಣ್ಣಿದೆ, ನಿನಗೆ 2 ಕೈ ಇದೆ, ಅದು ಮಾತಾಡ್ತಾ ಇದ್ದೇನೆ. ನಿನ್ನ ಒಳಗಿನ ಮನುಷ್ಯನು ಕ್ರಿಸ್ತನಲ್ಲಿ ಯಾರಾಗಿದ್ದಾನೆ, ಒಳಗಿನ ಮನುಷ್ಯನ ಒಟ್ಟಿಗೆ ದೇವರು ಏನಾಗಿದ್ದಾನೆ ಮಾತಾಡುವಂಥದ್ದು.
ಯಾವಾಗ ನಿನ್ನ ಒಳಗೆ ವಾಕ್ಯ ಪ್ರವೇಶಿಸ್ತದೆ ಆಗ ನನಗೆ ಎದ್ದು ಪ್ರಕಾಶಿಸ್ತೆ. ಬೈಬಲ್ ಇರ್ತದೆ, ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಭೂಲೋಕದಲ್ಲಿ ಕತ್ತಲೆ, ದುರಾತ್ಮಗಳು, ವಿಚ್ ಕ್ರಾಫ್ಟ್ಗಳು, ಸಿಕ್ನೆಸ್ಗಳು, ಪ್ರಾಬ್ಲಮ್ಗಳು ತುಂಬಲ್ಪಟ್ಟಿದೆ. ಜನಾಂಗಗಳಿಗೆ ಕಾರ್ಗತ್ತಲೆ ತುಂಬಲ್ಪಟ್ಟಿದೆ. ನಿನಗಾದರೂ ವಾಕ್ಯ ಬಂತು, ನಿನಗಾದರೂ ಪ್ರಕಟಣೆ ಬಂತು, ನಿನಗಾದರೂ ಬೆಳಕು ಬಂತು, ನಿನಗಾದರೂ ರಿಯಾಲಿಟಿ ಬಂತು. ಜನಾಂಗಗಳು ನಿನ್ನ ಉದಯ ಪ್ರಕಾಶಕ್ಕೆ ಉತ್ತರ, ಪೂರ್ವ, ಪಶ್ಚಿಮದಿಂದ ಹರಿದು ಬರುವರಾಗಿದ್ದಾರೆ. ಜನಾಂಗಗಳ ಐಶ್ವರ್ಯವು ನಿನ್ನ ಕಡೆಗೆ ತಿರುಗುವುದಾಗಿದೆ. ಹಡಗಿನ ವ್ಯಾಪಾರವು ನಿನ್ನ ಕಡೆಗೆ ತಿರುಗುವುದಾಗಿದೆ. If you're lost in business, arise in the spirit. It will come. Spiritual world will control natural. Spiritual will control natural. Health will control sickness. Oh, prosperity will control poverty. Oh. Come on, arise. Oh. Oh. Come on, arise. Hey, hey. Oh. ಪ್ರಾಕ್ಟಿಕಲ್ ಆಗಿ ಹೇಳಿರಿ, ಒಳಗಿಂದ ಹೇಳ್ರಿ. ವಾಕ್ಯ ಪ್ರತಿಯೊಂದು ವರ್ಡ್ ಬರುವಾಗ ನಿಮ್ಮ ಸ್ಪಿರಿಟ್ ಅಲ್ಲಿ ರಿಸೀವ್ ಮಾಡಿ. ಕತೆ ಕೇಳಿದಾಗೆ ಕೇಳಬೇಡ್ರಿ. ದೇರ್ ಇಸ್ ಲೈಫ್, ದೇರ್ ಇಸ್ ಸ್ಪಿರಿಟ್ ಇನ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದಲ್ಲಿ, ದೇವರ ವಾಕ್ಯ ಆತ್ಮವಾಗಿಯೂ ಜೀವವಾಗಿದೆ. ನಿಮ್ಮ ಆತ್ಮದ ಒಳಗೆ ನೀವು ಅವಕಾಶ ಕೊಡುವುದಾದರೆ ಪ್ರವೇಶಿಸ್ತದೆ. ನಿಮ್ಮ ಆತ್ಮವನ್ನು ಬಲಪಡಿಸ್ತದೆ, ಸ್ಟ್ರೆಂಥನ್ ಮಾಡುತ್ತದೆ, ಎನರ್ಜೈಸ್ ಮಾಡುತ್ತದೆ, ಪ್ರಜ್ವಲಿಸುವಂತೆ ಮಾಡುತ್ತದೆ. ನಿಮ್ಮ ಇಂದ್ರಿಯಗಳ ಮೇಲೆ ನೀವು ಡಾಮಿನೇಟ್ ಮಾಡುತ್ತೀರಿ. ಡಾಮಿನೇಟ್ ಮಾಡುತ್ತೀರಿ. ನಾನು ಹೇಳ್ತೇನೆ, ನೀವು ಸಿಕ್ನೆಸ್ಗಳ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ. ನಿಮ್ಗೆ ಗೊತ್ತೇ ಆಗುವುದಿಲ್ಲ ಅವು ಯಾವಾಗಲೂ ಬಿಟ್ಟು ಹೋದವು ಅಂತ. ನಿಮಗೆ ಹುಡುಕಿದರೂ ಸಿಗುವುದಿಲ್ಲ. ಪೇನ್ ಬಗ್ಗೆ ನೀವು ಚಿಂತೆ ಮಾಡಬೇಕಾಗಿಲ್ಲ. ನೀವು ದೇವರ ವಾಕ್ಯದಲ್ಲಿ ಏನು ಬೋಧಿಸಲ್ಪಟ್ಟಿದೆ ಅದರಲ್ಲಿ ಹೇಳದೆ ನೀವು ಸೋಮಾರಿಗಳಾದರೆ, ನೀವು ಡಾಕ್ಟರ್ ಬಳಿಗೆ ಏನಾದರೂ ಹುಡುಕಲಿಕ್ಕೆ ಹೋದರೆ ನಿನ್ನನ್ನು ಪರ್ಮನೆಂಟ್ ಕವನೆಂಟ್ ಕಸ್ಟಮರ್ ಮಾಡಿಬಿಡ್ತಾರೆ. ನೀನು ಎಷ್ಟು ವಾಕ್ಯದೊಟ್ಟಿಗೆ ಆಲಸ್ಯ ಮಾಡಿದೆಯೋ ನಿನ್ನ ಆಲಸ್ಯವನ್ನೆಲ್ಲ ಅವರು ಬಿಡಿಸ್ತಾರೆ. ದೇವರು ಕರೆಯುವಾಗ ಪ್ರೀತಿಯಿಂದ ಕರೀತಾನೆ, ಬಾ ಮಗ ಬಾ ಅಂತ. ಅವರು ಕರೀತಾರೆ, ಅಪಾಯಿಂಟ್ಮೆಂಟ್ ಕೊಡುವಾಗ ಬರಬೇಕು ನೀನು. ಇಲ್ಲಿ 50 ತೆಗೆಯುವಾಗ ಗುಣಗುಡ್ತಾ ಇದ್ದೆ, ನಕ್ಕಿಸೆಯಲ್ಲಿ 50,000 ತೆಗಿತಾರೆ. ಯಾವ ನನ್ನನ್ನು ಹೊಂದುವವನೋ ಅವನು ಜೀವವನ್ನು ಹೊಂದುತ್ತಾನೆ, ಯೆಹೋವನ ಕಟಾಕ್ಷಕ್ಕೆ ಗುರಿಯಾಗುತ್ತಾನೆ. ನನ್ನ ದ್ವಾರಗಳ ಬಳಿಯಲ್ಲಿ ದಿನಾಲು ಕಾಯುತ್ತಾ ನನ್ನನ್ನು ಹೊಂದುವವನು ಜೀವವನ್ನು ಹೊಂದುತ್ತಾನೆ. ಯಾವ ನನ್ನನ್ನು ಹೊಂದುತ್ತಾನೋ ಅವನು ಜೀವವನ್ನು ಹೊಂದುತ್ತಾನೆ, ಯೆಹೋವನ ಕಟಾಕ್ಷಕ್ಕೆ ಗುರಿಯಾಗುತ್ತಾನೆ. ವೇರ್ ಎವರ್ ಯು ಗೋ ಯು ವಿಲ್ ರಿಸೀವ್ ಫೇವರ್. ಫೇವರ್ ಫ್ರಮ್ ಅಥಾರಿಟಿ, ಫೇವರ್ ಫ್ರಮ್ ಅಥಾರಿಟಿ. ಯಾರ ಬಳಿಗೆ ನೀನು ಹೋಗ್ತಿ ಅವರ ಹೃದಯಗಳನ್ನು ದೇವರು ಕ್ಯಾಚ್ ಮಾಡುತ್ತಾನೆ. If you have the word of God in your spirit, ದೇವರ ವಾಕ್ಯ ನಿನ್ನ ಆತ್ಮದಲ್ಲಿ ಇರುವುದಾದರೆ ಅದು ಡೋಂಟ್ ನೆಗ್ಲೆಕ್ಟ್ ಗಾಡ್ಸ್ ವರ್ಡ್. ದೇವರ ವಾಕ್ಯ ನಿಮಗೆ ಫೆಮಿಲಿಯರ್ ಹೋಗದಿರಲಿ. ನಮ್ಮ ಆತ್ಮಿಕ ಮನುಷ್ಯನನ್ನು ಯಾವಾಗಲೂ ನಾವು ಟ್ರೈನ್ ಮಾಡಬೇಕು. ಯಾವ ಸಿಕ್ನೆಸ್, ಯಾವ ಹೆಡೇಕ್ ನಿಮ್ಮ ಬರುವಾಗ ನಿಮ್ಮ ಫೇತನ್ನು ಆ್ಯಕ್ಟ್ ಮಾಡಬೇಕು. ಇನ್ ದ ನೇಮ್ ಆಫ್ ಜೀಸಸ್ ಐ ಕಮಾಂಡ್ ಆಲ್ ದ ಹೆಡೇಕ್, ಆಲ್ ದ ಫೀವರ್, ಐ ಕಮಾಂಡ್ ಯು ಲೀವ್. 25 years ಆಯಿತು, ಒಂದು ದಿನ ಕೂಡ ನಾನು ಜ್ವರದಲ್ಲಿ ಮಲಗಲಿಲ್ಲ. ಒಂದೇ ಒಂದು ದಿನ.
ನನ್ನ ಮದುವೆಯಾಗಿ 13 ವರ್ಷ ಆಯಿತು. ನನ್ನ ಪತ್ನಿ ಹತ್ರ ಕೇಳಿ, ಒಂದು ದಿನ ಅದು ನಾನು ಜ್ವರದಲ್ಲಿ ಮಲಗಿ, ನನ್ನ ಪತ್ನಿ ಸಹ ಮಲಗಲಿಲ್ಲ. Praise God. We need to practice faith. Practice. ಹೇಗೆ ನಿಮ್ಮ ಫಿಸಿಕಲ್ ಬಾಡಿಯನ್ನು ನೀವು ಟ್ರೈನ್ ಮಾಡುತ್ತೀರಿ? ನಾನು ಮೊದಲು ಪುಲ್-ಅಪ್ ತೆಗಿತಾ ಇದ್ದೆ ನಾನ್ ಸ್ಟಾಪ್ ಎಕ್ಸಸೈಸ್ ಮಾಡುವಾಗ. ಎಷ್ಟು? 20 ನಾನ್ ಸ್ಟಾಪ್. 1.5 ವರ್ಷ ಬಿಟ್ಟೆ. ಪುನಃ ಹೋಗ್ತೇನೆ, ಒಂದು ತೆಗಿಲಿಕ್ಕೆ ಆಗೋದಿಲ್ಲ. ಈಗ ನನ್ನ ಮೈಂಡಲ್ಲಿ ಇದೆ 20 ತೆಗಿತಿದ್ದೆ. ಈಗ ಪ್ರಾರಂಭದಲ್ಲಿ ಸ್ಟಾರ್ಟ್ ಮಾಡು, ಒಂದನ್ನು ತೆಗಿಲಿಕ್ಕೆ ಆಗೋದಿಲ್ಲ. ಹೀಗೆ ಮಾಡುವಾಗ ಅರ್ಧದಲ್ಲಿ. ಈಗ ನಾನು ಡಿಸ್ಕರೇಜ್ ಆಗಲಿಕ್ಕೆ ಆಗೋದಿಲ್ಲ. ನಾನು ಪುನಃ ಒಂದನ್ನು ತೆಗಿಬೇಕು. ಅಟ್ಲೀಸ್ಟ್ 1 ತೆಗಿತೇನೆ, ನೆಕ್ಸ್ಟ್ ಡೇ 2 ತೆಗಿತೇನೆ, ನೆಕ್ಸ್ಟ್ ಡೇ 3 ತೆಗಿತೇನೆ, 1 ವಾರದ ನಂತರ 2 ವಾರದ ನಂತರ 4 ತೆಗಿತೇನೆ. ಪುನಃ ರಿಕವರಿ ಆಗ್ತದೆ. In the same way, spiritual muscles, spiritual life. ಸ್ಟಾರ್ಟಲ್ಲಿ ಬರುವಾಗ ಎಂಥ ಒಂದು ಫೇತ್, ಪಾಸ್ಟ್ರೇ ಮಿರಕಲ್ಸ್ಗಳು. ಮತ್ತು ಎಲ್ಲೋ ಒಂದು ಸೋಮಾರಿತನ ಹಿಡಿಯುತ್ತದೆ, ಆತ್ಮಿಕ ಸೋಮಾರಿತನ. ಮತ್ತು ಎವ್ರಿ ಟೈಮ್ ಡಂಬೆಲ್ಸ್ ಬಗ್ಗೆ ಮಾತಾಡಿದ್ರು, ಪುಲ್-ಅಪ್ ಬಗ್ಗೆ ಮಾತಾಡಿದ್ರು, ನಾಲೆಜ್ ಮಾತ್ರ, ಪ್ರಾಕ್ಟಿಕಲ್ ಆಗೋದಿಲ್ಲ. ಇನ್ನೊಬ್ಬರು ಮಾಡೋದನ್ನು ನೋಡಬೇಕು, ಪುನಃ ರೀಟ್ರೈನ್ ಮಾಡಬೇಕು. ಇನ್ ದ ಸೇಮ್ ವೇ ಸ್ಪಿರಿಚುವಲ್ ಲೈಫ್, ಯು ಹ್ಯಾವ್ ಟು ಪ್ರಾಕ್ಟೀಸ್ ಯುವರ್ ಫೇತ್. ಹಲೋ, ಆ ಸೇಮ್ ವರ್ಡ್ ಬರುವಾಗ, ಸಂಡೇ ಬರುವಾಗ ಏನಾಗ್ತದೆ? ನಿದ್ರೆ ಬರುತ್ತದೆ. ಇದು ನನ್ನಿಂದ ಆಗೋದಿಲ್ಲ ಅಂತ. ಯಾಕೆ? 20 ಫುಲ್-ಅಪ್ ತೆಗಿತಿದ್ದ 1.5 ವರ್ಷದ ಹಿಂದೆ, 1 ತೆಗಿಲಿಕ್ಕೆ ಇದು ಅವ್ರು ಮಾಡಲಿ, ನಾನು ಮಲಗ್ತೇನೆ. ಪ್ರಾಕ್ಟೀಸ್ ಒನ್ಸ್ ಅಗೇನ್. ಎಲ್ಲಿಂದ ಬಿದ್ದಿದ್ಯೋ ಅಲ್ಲಿಂದ ಏಳು. ಪ್ರಾಕ್ಟೀಸ್ ಯುವರ್ ಫೇತ್. ಸ್ಮಾಲ್ ಥಿಂಗ್ಸ್, ಸಣ್ಣ ವಿಷಯಗಳಿಗೆ ಪುನಃ ಪ್ರಾಕ್ಟೀಸ್ ಮಾಡ್ರಿ. ಇಲ್ಲಾಂದ್ರೆ ಒಂದು ದಿನ ಬರ್ತದೆ, ನೀನು ಬೇಗ ಕಾಯರ್ ಗುಂಪಿಗೆ ಸೇರಬೇಕಾಗ್ತದೆ. ಹಲೋ, ವೈದ್ಯರು ಹೇಳ್ತಾರೆ ನಮ್ಮಂದ್ರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ದೇವರು ಹೇಳ್ತಾರೆ ನಿನಗೆ ಇನ್ನಫ್ ಟೈಮ್ ಕೊಟ್ಟೆ ನಾನು ನಿನ್ನ ಫೇತ್ ಅನ್ನು ಬಿಲ್ಡ್ ಮಾಡಲಿಕ್ಕೆ. ದೇವರ ಸೇವಕನಾದ ಕೆನಿತ್ ಹೆಗೇನ್ ಅವರ ತಂಗಿ 45 ವರ್ಷದಲ್ಲಿ ಕ್ಯಾನ್ಸರ್ ಬಂತು. ಈ ವ್ಯಕ್ತಿ ಪ್ರಾರ್ಥನೆ ಮಾಡಿದ, ಹೀಲಾದರು. ಆಫ್ಟರ್ 10 years ಪುನಃ ಅದೇ ಕ್ಯಾನ್ಸರ್ ಬಂತು. ಈ ವ್ಯಕ್ತಿಯ ಮಿನಿಸ್ಟ್ರಿಯಲ್ಲಿ ಅನ್ಯೂಜುವಲ್ ಮಿರಕಲ್ಗಳಾಗ್ತವೆ. ಕಾಲು ಶಾರ್ಟ್ ಇದ್ದವರು ಉದ್ದ ಆಗ್ತಾ ಇದ್ದಾರೆ, ಬ್ಲೈಂಡ್ ಐಸ್ ಓಪನ್ ಆಗ್ತಾ ಇದ್ದಾರೆ. 55 years ತನ್ನ ಅಕ್ಕನಿಗೋಸ್ಕರ ಪ್ರಾರ್ಥನೆ ಮಾಡಿದ್ರು, ಫಾಸ್ಟಿಂಗ್ ಮಾಡಿ ಪ್ರಾರ್ಥನೆ ಮಾಡಿದ್ರು. ಆದರೆ ದೇವರು ಒಂದೇ ಮಾತು ಹೇಳಿದ, ಆಕೆ ನಾನು 10 ವರ್ಷ ಕೊಟ್ಟೆ ಆಕೆಯ ಫೇತ್ ಅನ್ನು ಬಿಲ್ಡ್ ಮಾಡಲಿಕ್ಕೆ. 10 ವರ್ಷ. ಒಂದು ಮಗು 1 ವರ್ಷದಿರುವಾಗ ತಿನ್ನಿಸ್ತಾರೆ, 10 ವರ್ಷದ ನಂತರ ಅದನ್ನು ತಿನ್ನಿಸ್ತಿಲ್ಲ. ನೀವು ಲೋಕಕ್ಕೆ ಬೆಳಕು, ಭೂಮಿಗೆ ಉಪ್ಪು. ಸಪ್ಪಗಾದರೆ ಏನಾಗ್ತಂತೆ? ಏನಾಗ್ತದೆ? ಏನು ಓದಿದ್ದೀರಿ ನೀವು? ಓದಿ. ಏನು? ಉಪ್ಪು ಸಪ್ಪಗಾದರೆ ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ಉಪ್ಪಿನ ರುಚಿ ಬಂದೀತು. ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ತಾವ ಕೆಲಸಕ್ಕೆ ಬಾರದು. ಯಾವ ಕೆಲಸಕ್ಕೆ ಬರುವುದಿಲ್ಲ. ದೇವರು ನಿನ್ನನ್ನು ಯಾಕೆ ಇಟ್ಟಿದ್ದಾನೆ ಇಲ್ಲಿ? ಯಾಕೆ ಇಟ್ಟಿದ್ದಾನೆ? ಚರ್ಚ್ಗೆ ಬರುವುದಂದರೆ ಯು ಮಸ್ಟ್ ಬಿಲ್ಡ್ ಯುವರ್ ಇನ್ನರ್ ಮ್ಯಾನ್. ಮ್ಯಾನ್ ಇಸ್ ಎ ಸ್ಪಿರಿಟ್, ವಿ ಹ್ಯಾವ್ ಎ ಸೋಲ್, ವಿ ಲಿವ್ ಇನ್ ದಿಸ್ ಬಾಡಿ. ಹೇಗೆ ನಿಮ್ಮ ಫಿಸಿಕಲ್ ಬಾಡಿ ಹೆಲ್ತಿ ಆಗಿರಬೇಕಾದ್ರೆ ಯು ನೀಡ್ ಎಕ್ಸಸೈಸ್. ತಿನ್ನುವುದು ಸೋಮಾರಿಯಾಗಿ ಮಲಗುವುದಲ್ಲ. ಅಟ್ಲೀಸ್ಟ್ ಏನಾದರೂ ಕೆಲಸ ಮಾಡಬೇಕು, ಎಕ್ಸಸೈಸ್ ಆದರೂ ಮಾಡಬೇಕು.
ಅದೇ ರೀತಿ ನಮ್ಮ ಸೋಲ್ ಟ್ರೈನ್ ಆಗಲಿಕ್ಕೆ ನಮಗೆ ಒಳ್ಳೆ ಯೂನಿವರ್ಸಿಟಿ ಇದೆ. ನಮ್ಮ ಪ್ರಾಣವನ್ನು, ಮೈಂಡನ್ನು ಟ್ರೈನ್ ಮಾಡಲಿಕ್ಕೆ. ಇವತ್ತು ಮೈಂಡ್ ಏನಾಗಿದೆ, ಅನೇಕರದ್ದು ಕೆಲವೊಂದು ಏರಿಯಾದಲ್ಲಿ ಬಡ್ಡ ಆಗಿದೆ, ಶಾರ್ಪ್ ಇಲ್ಲ. ಯಾಕೆ? ಅವರು ಉಪಯೋಗಿಸ್ತಿಲ್ಲ. 2+2 ಕ್ಯಾಲ್ಕುಲೇಟರ್ ಕೊಡಿ ಅಂತ ಹೇಳ್ತಾರೆ. ಅಂದ್ರೆ ಮೈಂಡ್ ಅನ್ನು ಯೂಸ್ ಮಾಡಲಿಕ್ಕೆ ಬೇಡ. ಯಾವ ಮೈಂಡ್ ಅನ್ನು ನೀವು ಯೂಸ್ ಮಾಡೋದಿಲ್ಲ ಅದು ಅಲ್ಲೇ ಹಾರ್ಡ್ ಆಗ್ತದೆ, ಬಡ್ಡ ಆಗ್ತದೆ. ಅದಕ್ಕೋಸ್ಕರ ಮಕ್ಕಳಿಗೆ ಪುನಃ ಪುನಃ ಬರೆಯಲಿಕ್ಕೆ ಕೊಡುವುದು ಯಾಕೆ? ಅವರ ಮೈಂಡ್ ಶಾರ್ಪ್ ಆಗಲಿಕ್ಕೆ. ಅದು ಅವರಿಗೆ ಗೊತ್ತಿಲ್ಲ. ಫೈವ್ ಪ್ಲಸ್ 5 ಕ್ಯಾಲ್ಕುಲೇಟರ್ ಬೇಕು. 2000 ಅಲ್ಲಿ ನಾವೆಲ್ಲರೂ ಟೆಲಿಫೋನ್ ನಂಬರ್ಗಳು ನಮ್ಮ ಹತ್ರ 100, 200 ಎಲ್ಲ ಮೈಂಡಲ್ಲಿ ಬಾಯಾಟ ಇದ್ದವು. ಈಗ ಒಂದು ನಂಬರ್ ಆದ್ರೂ, ಹೆಂಡತಿಯ ನಂಬರ್ ಅದು ಬಾಯಾಟ ಇದೆ. ಎಷ್ಟು ಮಂದಿ ಬಾಯಾಟ ಇತ್ತು ನೋಡಿ. ಎಷ್ಟು ನಂಬರ್ ಬೇಕು? 200, 300 ನಂಬರ್ ನಮ್ಮ ಮೈಂಡಲ್ಲಿ. ಯಾರದು ನಂಬರ್ ಕೇಳಿದ್ರು ಟಕ 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 ಹುಡುಕ್ತಿರ್ಲಿಲ್ಲ. ಈಗ ಹೆಂಡತಿಯ ನಂಬರ್ ಕೂಡ ಯಾರ ಹತ್ರ ಕೇಳಿದ್ದಾರೆ. ಯಾಕೆ? ಅಲ್ಲಿ ಖಾಲಿ ಹೆಸರು ಒತ್ತಿದ್ರೆ ಬರುವುದು. ಯಾಕಂದ್ರೆ ಆ ಏರಿಯಾದಲ್ಲಿ ಅಂದ್ರೆ ಮೈಂಡ್ ಅನ್ನು ಶಾರ್ಪ್ ಮಾಡಲಿಕ್ಕೆ ಬೇಡ. ಜನ್ಸಿ ರೈಟ್, ಅವರಿಗೆ ಈಗ ಪೇಷನ್ಸ್ ಇಲ್ಲ. ಅವರಿಗೆ ಖಾಲಿ ಪೇಷನ್ಸ್ ಇರೋದು 15 ನಿಮಿಷದ್ದು ಮಾತ್ರ. ಅವರ ಮೈಂಡ್ ಅಷ್ಟೇ ಸೆಟ್ ಆಗಿದೆ. ಅಷ್ಟೇ, ಟಕ್ 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 ನೋಡುದು, ಆಯ್ತು, ಮುಗಿಯಿತು. ಎಲ್ಲದಕ್ಕೆ ಟೈಮೇ ಇಲ್ಲ. ಬೈಬಲ್ ಓದಲಿಕ್ಕೆ ಸಹ ಆಗುವುದಿಲ್ಲ ಅವರಿಗೆ. ವಿ ಮಸ್ಟ್ ಪ್ರಾಕ್ಟೀಸ್ ಅವರ್ ಮೈಂಡ್. ನಮ್ಮ ಬಾಡಿಯನ್ನು ನಾವು ಟ್ರೈನ್ ಮಾಡಬೇಕು, ನಮ್ಮ ಮೈಂಡನ್ನು ಟ್ರೈನ್ ಮಾಡಬೇಕು, ನಮ್ಮ ಸ್ಪಿರಿಟನ್ನು ಎಕ್ಸಸೈಸ್ ಮಾಡಬೇಕು. 3 ಭಾಗದಲ್ಲಿ ಕೂಡ ನಾವು ಟ್ರೈನ್ ಮಾಡಬೇಕು. ಗಟ್ಟಿಯಾದ ಆಹಾರ ಯಾರಿಗೆ ಅಂದರೆ ಜ್ಞಾನೇಂದ್ರಿಯಗಳನ್ನು. ಯಾವ ಜ್ಞಾನೇಂದ್ರಿಯಗಳು? ಸ್ಪಿರಿಚುವಲ್ ಸೆನ್ಸಸ್. ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು, ಇದು ಕೆಟ್ಟದು ಎಂಬ ಭೇದವನ್ನು ಅರಿತವರಿಗೋಸ್ಕರ. ಭೇದದ ಅರಿವು ಇಲ್ಲ ಅಂತ ಹೇಳಿದ್ರೆ, ಸಿಕ್ನೆಸ್ ಬಂದ್ರೆ ದೇವರು ಕೊಟ್ಟದನ್ನಂತ ಅಂಗೀಕಾರ ಮಾಡ್ತೀರಿ. ಭೇದದ ಅರಿವಿದ್ರೆ ನಾನು ಪಾಪದ ಪಾಲಿಗೆ ಸತ್ತಿದ್ದೇನೆ. ಸಿಕ್ನೆಸ್ ಇಸ್ ನಾಟ್ ಫ್ರಮ್ ಗಾಡ್, ಸಿಕ್ನೆಸ್ ಇಸ್ ಫ್ರಮ್ ಡೆವಿಲ್. ಐ ರಿಫ್ಯೂಸ್ ಟು ಬಿ ಸಿಕ್ ಇನ್ ದ ನೇಮ್ ಆಫ್ ಜೀಸಸ್. ಲಿವ್ ಇನ್ ಜೀಸಸ್ ನೇಮ್. ಎಲ್ಲಾ ಒಳ್ಳೆಯ ದಾನಗಳು, ಕುಂದಿಲ್ಲದ ವರಗಳು, ಸಕಲ ವಿಧವಾದ ಬೆಳಕಿಗೆ ಮೂಲನಾಗಿರುವ ಆತನಿಂದ ಬರುತ್ತದೆ. ನೀವು ಪ್ರಾಕ್ಟೀಸ್ ಮಾಡುತ್ತೀರಿ ವರ್ಡನ್ನು ಪ್ರಾಕ್ಟೀಸ್ ಮಾಡುತ್ತೀರಿ. ನಂಬಿಕೆಯಲ್ಲಿ ದೃಢವಾಗಿದ್ದುಕೊಂಡು ಅವನನ್ನು ಎದುರಿಸಿರಿ. ನೀವು ನ್ಯಾಚುರಲ್ ನಂಬುವುದಿಲ್ಲ, ನೀವೆಲ್ಲ ಒಂದು ಸ್ಪಿರಿಚುವಲ್ ನಂಬುತ್ತೀರಿ. ನ್ಯಾಚುರಲ್ ನಂಬುವುದಂದ್ರೆ ಸೈತಾನ್ನ ಸೂಪರ್ ನ್ಯಾಚುರಲ್ ನಂಬುವುದು. ವರ್ಡ್ ನಂಬುವುದಂದ್ರೆ ದೇವರ ಸೂಪರ್ ನ್ಯಾಚುರಲ್ ನಂಬುವುದು. ನನ್ನ ಆತ್ಮದೊಳಗಿಂದ ಜೀವಕರವಾದ ನೀರು ಹರಿಯುವುದು. ಪ್ರಾಕ್ಟೀಸ್ ಮಾಡಿ ನಿಮ್ಮ ಫೇತ್ ಅನ್ನು. ಬಾಡಿಲಿ ಎಕ್ಸಸೈಸ್. ಒಂದು ವಚನ ಓದಿರಿ, ನಾನು ಮುಗಿಸ್ತೇನೆ. 4ನೇ ಅಧ್ಯಾಯ 6ನೇ ವಚನ, 1 ಕೊರಿಂಥಿಯನ್. ಫಸ್ಟ್ ತಿಮೋತಿ 4:6. ಈ ಸಂಗತಿಗಳನ್ನು ಸಹೋದರಿಗೆ ತಿಳಿಸಿದರೆ ನೀನು ಅನುಸರಿಸಿರುವ ಕ್ರಿಸ್ತ ನಂಬಿಕೆಯ ಮತ್ತು ಸುಬೋಧನೆಯ ವಾಕ್ಯಗಳಲ್ಲಿ ಅಭ್ಯಾಸ ಹೊಂದಿದವನಾಗಿ ಕ್ರಿಸ್ತ ಯೇಸುವಿನ ಒಳ್ಳೆಯ ಸೇವಕನಾಗಿರುವೆ. ನಂಬಿಕೆ ಮತ್ತು ಸುಬೋಧನೆಯ ವಾಕ್ಯಗಳಲ್ಲಿ ಅಭ್ಯಾಸ, ಪ್ರಾಕ್ಟೀಸ್. If you instruct the brethren in these things, you will be a good minister of Jesus Christ, nourished in the word of faith and of good doctrine, which you have carefully followed. Carefully. Next. ಅಜ್ಜಿ ಕಥೆಗಳಂತಿರುವ ಕೇವಲ ಪ್ರಾಪಂಚಿಕವಾದ ಕಥೆಗಳನ್ನು ತಳ್ಳಿಬಿಡು. ಏನು?
ಏನು ಮಾಡು? ಬಾರ್ನಗೆನಾದವ್ರು ನಾವು ಅಜ್ಜಿ ಕಥೆಗಳನ್ನು ಕೇಳುವುದಲ್ಲ. ಮುನ್ಬೂ ನಾನು ಚಿಕ್ಕ ಇರುವ ಅದೇ ಕೇಳಿ ಬೆಳೆದವನು ಈ ಕಾಡಲ್ಲಿ. ಅಲ್ಲಿ ಹೋಗುವಾಗ ಗೆಲ್ಲ ಅಲ್ಲಾಡುತ್ತಿತ್ತು, ಕುರ್ಪಲ್ಭೂತ ಅಂತ. ನಮಗೆ ಹೊರಗೆ ಹೋಗ್ಲಿಕ್ಕೆ ಅದರಿಗೆ ಅಜ್ಜಿ ಕಥೆಗಳಂತಿರುವ ಕೇವಲ ಪ್ರಾಪಂಚಿಕವಾದ ಕಥೆಗಳನ್ನು ತಳ್ಳಿಬಿಟ್ಟು ನೀನು ದೇವ ಭಕ್ತಿಯ ವಿಷಯದಲ್ಲಿ ಸಾಧನೆ ಮಾಡಿಕೋ. ಬಟ್ ರಿಜೆಕ್ಟ್ ಪ್ರೊಫೈನ್ ಅಂಡ್ ಓಲ್ಡ್ ವ್ಯೂಸ್ ಫೇಬಲ್ಸ್ ಅಂಡ್ ಎಕ್ಸರ್ಸೈಸ್ ಯುವರ್ ಸೆಲ್ಫ್ ಟುವರ್ಡ್ ಗಾಡ್ಲಿನೆಸ್. ಎಕ್ಸರ್ಸೈಸ್ ಯುವರ್ ಸೆಲ್ಫ್, ಪ್ರಾಕ್ಟೀಸ್ ಯುವರ್ ಸೆಲ್ಫ್, ಎಕ್ಸರ್ಸೈಸ್ ಯುವರ್ ಸ್ಪಿರಿಟ್. ಹೇಗೆ ನಿಮ್ಮ ಬಾಡಿಯನ್ನು ಎಕ್ಸರ್ಸೈಸ್ ಮಾಡುತ್ತೀರಿ? ಪುಷಪ್ ಒಂದು ತೆಗೀಲಿಕ್ಕೆ ನಾನು ಈ ಭಾಗದಲ್ಲಿ ಪುಷಪ್ ತೆಗಿತೇನೆ, ನಾನ್ ಸ್ಟಾಪ್ 50 ತೆಗಿತೇನೆ. ಯಾಕಂದ್ರೆ ಎವ್ರಿ ವೀಕ್ ಅಟ್ಲೀಸ್ಟ್ ನಾನು ಮೇಂಟೈನ್ ಮಾಡಿದ್ದೆ 3 ಟೈಮ್ ಆದರೂ 50 ತೆಗೀತಿದ್ದೆ. ಅದೇ ನಾನು ಫುಲ್ ಅಪ್ ತೆಗೆಯಲಿಲ್ಲ 1.5 ವರ್ಷ. ಫುಲ್ ಅಪ್ ಒಂದು ಕೂಡ ತೆಗಿಲಿಕ್ಕೆ ಆಗುದಿಲ್ಲ. ಯಾಕೆ? ಆ ಏರಿಯಾದಲ್ಲಿ ನಾವು ಪ್ರಾಕ್ಟೀಸ್ ಮಾಡಲಿಲ್ಲ. ಯಾವುದು ನೀವು ಪ್ರಾಕ್ಟೀಸ್ ಮಾಡ್ತೀರಿ ವಾಕ್ಯವನ್ನು? ಕೆಲವರಿಗೆ ಹೀಲಿಂಗ್ ಬಗ್ಗೆ ಪ್ರಾಕ್ಟೀಸ್ ಇದೆ, ಫೈನಾನ್ಷಿಯಲ್ ಪ್ರಾಬ್ಲಮ್ ಬಗ್ಗೆ ವರ್ಡ್ ಪ್ರಾಕ್ಟೀಸ್ ಮಾಡಲಿಲ್ಲ. ಅದಕ್ಕೋಸ್ಕರ ಅವರ ಹ್ಯೂಮನ್ ಸ್ಪಿರಿಟ್ ಅದಕ್ಕೋಸ್ಕರ ಸೆಟ್ ಆಗಲಿಲ್ಲ. ಅಜ್ಜಿ ಕಥೆಗಳಂತಿರುವ ಕೇವಲ ಪ್ರಾಪಂಚಿಕವಾದ ಕಥೆಗಳನ್ನು ತಳ್ಳಿಬಿಟ್ಟು ನೀನು ದೇವಭಕ್ತಿಯ ವಿಷಯದಲ್ಲಿ ಸಾಧನೆ ಮಾಡಿಕೋ. ಅಂದ್ರೆ ಎಕ್ಸರ್ಸೈಸ್ ಯುವರ್ ಸೆಲ್ಫ್. ನೆಕ್ಸ್ಟ್ ಆಂಪ್ಲಿಫೈಡ್ ವರ್ಷನ್ ಓದಿರಿ ಬ್ಯೂಟಿಫುಲ್ ಆಗಿ. ಸಿಸ್ಟರ್ ರೆಬೆಕ್ಕಾ 4:6 4:7 ಕೊಡಿ ಅವರಿಗೆ, ಕೇಳಿ. But refuse and avoid irreverent legends, profane and impure and godless fictions, mere godmothers' tales, stories, and silly myths, and express your disapproval of them. Train yourself toward godliness, keeping yourself spiritually fit. Keeping yourself spiritually fit. ಹೇಳ್ರಿ, spiritually fit. If you spiritually fit, you will be mentally fit, physically fit, financially fit, socially fit, family fit. Every area of your life you are fit. ಇವತ್ತು ಎಲ್ಲ ವಿಷಯದಲ್ಲಿ ಫಿಟ್ ಆಗಲಿಕ್ಕೆ ನೋಡ್ತಾರೆ. ಬಟ್ ಸ್ಪಿರಿಚುವಲ್ ಫಿಟ್ನೆಸ್ is the source of all fitness. ಪುನಃ ಹೇಳ್ತೇನೆ, ಎಲ್ಲಾ ವಿಷಯದಲ್ಲಿ ಫಿಟ್. ನ್ಯೂಟ್ರಿಷನ್ ಫಿಟ್, ಎಕ್ಸರ್ಸೈಸ್ ಮಾಡ್ತಾರೆ. ಎಲ್ಲಿ ಒಂದು ಯೂಟ್ಯೂಬ್ ಕೇಳ್ತೀರಿ, ಇಷ್ಟು ಫಿಟ್ನೆಸ್ ಇದ್ದ, ಎಕ್ಸರ್ಸೈಸ್ ಮಾಡ್ತಾ ಇದ್ದ, ಯಾಕೆ ಅವನು 45 ವರ್ಷದಲ್ಲಿ ಹೋದ? ಅದು ಅವನ ಸ್ಟೋರಿ, ನಿಮ್ಮ ಸ್ಟೋರಿ ಅಲ್ಲ. ನಾನೊಬ್ಬ ಜಿಮ್ ಇನ್ಸ್ಟ್ರಕ್ಟರಿಗೆ ಮಾತಾಡಿದ್ದೆ. ರೈಟ್, ನೋಡಿ, ನಿನ್ನ ಫಿಸಿಕಲ್ ಮ್ಯಾನ್ ಅನ್ನು ನೀನು ಫಿಟ್ ಆಗಿಡ್ತಾ ಇದ್ದಿ, ಸ್ಪಿರಿಚುವಲ್ ಮ್ಯಾನ್ ಅನ್ನು ಫಿಟ್ ಆಗಿಡು. ಫಿಸಿಕಲ್ ಮ್ಯಾನ್ ಅನ್ನು ನಿನ್ನನ್ನು ಅದು ಫಿಟ್ ಮಾಡಿಡ್ತದೆ. 6 ತಿಂಗಳು ಹೋದ ಮೇಲೆ ಅವನಿಗೆ ನಿದ್ರೆ ಬರುವುದಿಲ್ಲ, ಏನೋ ಫಿಯರ್ ಆಗ್ತದೆ, ಯಾರ ಹತ್ರ ಹೇಳುವಾಗಿಲ್ಲ. ಬಟ್ ನನ್ನೊಟ್ಟಿಗೆ ಕೂತ್ಕೊಂಡ, ನಾನು ಅವನಿಗೆ ಗೈಡ್ ಮಾಡಿದೆ. ಹೂ ಯು ಆರ್ ಇನ್ ಕ್ರೈಸ್ಟ್, ವಾಟ್ ಯು ಹ್ಯಾವ್ ಇನ್ ಕ್ರೈಸ್ಟ್, ವಾಟ್ ಯು ಕ್ಯಾನ್ ಡೂ ಇನ್ ಕ್ರೈಸ್ಟ್. ಸ್ಪಿರಿಚುವಲಿ ಫಿಟ್ ಆದ, ಹೊರಗೆ ತನ್ನಷ್ಟಿಗೆ ಫಿಟ್ನೆಸ್ ರಿಲೀಸ್ ಆಯಿತು. See, keeping yourself spiritually fit. ನಾವು ಕ್ರಮವಾಗಿ ಸಭೆಗೆ ಬರುವಂತದ್ದು ಸ್ಪಿರಿಚುವಲ್ ಫಿಟ್ನೆಸ್ ಕಾಪಾಡಲಿಕ್ಕೆ. ನಾವು ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡುವಂಥದ್ದು ಆತ್ಮಿಕ ಫಿಟ್ನೆಸ್ ಕಾಪಾಡಲಿಕ್ಕೆ. ನಾವು ತಂದೆಯನ್ನು ಆರಾಧನೆ ಮಾಡುವಂಥದ್ದು ಸ್ಪಿರಿಚುವಲ್ ಫಿಟ್ನೆಸ್ ಕಾಪಾಡಲಿಕ್ಕೆ. ನಾವು ವಾಕ್ಯ ಓದುವಂಥದ್ದು ಸ್ಪಿರಿಚುವಲ್ ಫಿಟ್ನೆಸ್ಗೋಸ್ಕರ. ಎವ್ರಿ ಡೇ ನಾವು ವಾಕ್ಯವನ್ನು ಕೇಳಲಿಕ್ಕೆ ನಮ್ಮನ್ನು ಕೊಡುವಂಥದ್ದು ಸ್ಪಿರಿಚುವಲ್ ಫಿಟ್ನೆಸ್ಗೆ. ಹಲೋ, ನನ್ನ ಆತ್ಮದೊಳಗಿಂದ ಆಗ ಸ್ಪಿರಿಚುವಲಿ ಫಿಟ್ ಇದ್ರೆ ಆರಾಧನೆ ಕೂಡ ಬರ್ತದೆ. ಹಾಗೆ ಇಲ್ಲಾದರೆ ಹೊರಗಿನ ಮನುಷ್ಯನಿಗೆ ಹ್ಯಾಂಡಲ್ ಮಾಡುವಂಥ ಕೆಪಾಸಿಟಿ ಒಳಗಿನವನಿಗಿಲ್ಲ. ಯಾಕೆ ವಾಕ್ಯ ಕೇಳುವಾಗ ನಿದ್ರೆ ಬರ್ತದೆ?
ಹೇಗೆ ನಿದ್ರೆ ಬರ್ತದೆ? ನಿದ್ರೆ ಬರ್ತದೆ ಯಾಕಂತ ಹೇಳಿದ್ರೆ ಸ್ಪಿರಿಟ್ ಇಸ್ ವಿಲ್ಲಿಂಗ್, ಫ್ಲೆಶ್ ಇಸ್ ವೀಕ್. ನಿಮ್ಮ ಒಳಗಿನ ಮನುಷ್ಯ ಗಟ್ಟಿ ಇದ್ರೆ ಅವನು ಬಾಸ್, ಅವನು ಹೇಳ್ತಾನೆ ಮಲಗಬೇಡ, ವಾಕ್ಯ ಕೇಳು ಕರೆಕ್ಟ್ ಆಗಿ. ರೈಟ್? ನಿನ್ನನ್ನು ನಾನು ಕರ್ಕೊಂಡು ಬರುವುದು, ನಿನ್ನನ್ನು ಕರ್ಕೊಂಡು ಬಂದದಲ್ಲ. ನೀನು ನನಗೆ ತುಂಬ ನೆವ ಕೊಟ್ಟಿ, ಇವತ್ತು ಬೇಡ, ಮಲಗುವ, ರೆಸ್ಟ್ ಮಾಡುವ, ಆನ್ಲೈನಲ್ಲಿ ನೋಡುವ, ತುಂಬ ಹೇಳಿದೆಯೇ ಇಲ್ವಾ? ಹೇಳಿ, ತುಂಬ ಹೇಳಿದೆಯೇ ಇಲ್ವಾ? ಆದರೂ ಕೂಡ ನಾನು ಡಿಸೈಡ್ ಮಾಡಿ ಇವತ್ತು ಬಂದೇನೆ, ನನಗೆ ಆಹಾರ ಬೇಕಂತ. ನಿನಗೆ ಸಂಜೆ ಕೊಡುವುದಿಲ್ವಾ ಮಲಗುವಾಗ ಟೈಮಲ್ಲಿ? ಸುಮ್ಮನಿರೀಗ. ಮಲಗಲಿಕ್ಕೆ 10 ಗಂಟೆ ನಂತರ ಮಲಗಬೇಕು, ಈಗ ಅಲ್ಲ. ಬೆಳಿಗ್ಗೆ 4 ಗಂಟೆಗೆ ಹೇಳ್ಬೇಕು, 6 ಗಂಟೆ ಸಾಕು ನಿನಗೆ ರೆಸ್ಟ್. ಹೇಳ್ರಿ. ನೀವು ಮಾತಾಡಿ, ನಿಮ್ಮ ಶರೀರ ಕೇಳ್ತದೆ. ವಾಕ್ ಇನ್ ದ ಸ್ಪಿರಿಟ್, ದೆನ್ ಯು ವಿಲ್ ನಾಟ್ ಫುಲ್ಫಿಲ್ ದ ಡಿಸೈರ್ ಆಫ್ ಯುವರ್ ಫ್ಲೆಶ್. ರೈಟ್? ವಾಕ್ ಇನ್ ದ ಸ್ಪಿರಿಟ್. ಹೇಳ್ರಿ, ವಾಕ್ ಇನ್ ದ ಸ್ಪಿರಿಟ್, ದೆನ್ ಯು ವಿಲ್ ನಾಟ್ ಫುಲ್ಫಿಲ್ ದ ಡಿಸೈರ್ ಆಫ್ ಯುವರ್ ಫ್ಲೆಶ್. ಅದಕ್ಕೆ ತುಂಬಾ ಡಿಸೈರ್ ಇದೆ, ಏನೇನು ಬಾಜಲ್ ಬಡವ ಇದೆ ಅಂತ ನಿಮ್ಗೆ ಗೊತ್ತು. ಅದು ಕೇಳ್ತದೆ ಅಂತ ನಿಮ್ಮ ಹತ್ರ ಗುಟ್ಟಲ್ಲಿ ಕೇಳುವುದು ನಿಮ್ಗೆ ಗೊತ್ತು. ರೈಟ್? ಹೇಳ್ರಿ, ನಾನು ಕೊಡುವುದಿಲ್ಲ, ನಿನ್ನ ಬುದ್ಧಿ ಹಾಳು ಮಾಡೋದಿಲ್ಲ, ನೀನು ನನಗೆ ಬೇಕು. ನೀನು ಹೆಲ್ತಿ ಆಗಿದ್ದರೆ ಹೇಳಿ, ನಾನು ಅನೇಕ ವರ್ಷ ಈ ಭೂಮಿಯಲ್ಲಿ ಇದ್ದುಕೊಂಡು ಕರ್ತನ ಸೇವೆ ಮಾಡಬಹುದು, ಅನೇಕರಿಗೆ ನಾನು ಕರ್ತನ ಪ್ರೀತಿಯನ್ನು ಪ್ರಕಟಿಸಬಹುದು. ನಿನ್ನನ್ನು ದೇವರು ಇಲ್ಲಿ ಇಟ್ಟದ್ದು ಲೋಕದ ಎಂಟರ್ಟೈನ್ಮೆಂಟ್ಗೆ ಅಲ್ಲ. ಯಾರು ಪಕ್ಕದವ್ರಿಗೆ ಹೇಳಿ, ನಿಮ್ಮ ಶರೀರಕ್ಕೆ ಹೇಳಿ. ಬೈಬಲ್ ಹೇಳ್ತದೆ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದುಕೊಂಡು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ, ಮೀಸಲು ಅಂದ್ರೆ ಕೇವಲ ಇದು ದೇವರಿಗೆ, ಜಾರ್ದ ಗಂಗಾರಕ್ಕೆ, ಬೈಲಿಕ್ಕೆ, ಹೊಡೆಯಲಿಕ್ಕೆ, ಇತರರಿಗೆ ನಷ್ಟ ಮಾಡಲಿಕ್ಕೆ ಅಲ್ಲ. ರೈಟ್? ಕೇವಲ ಇದು ದೇವರಿಗೋಸ್ಕರ ಯೂಸ್ ಆಗಬೇಕು ಈ ವೆಸಲ್. ಈ ಲೋಕದ ಸಿಸ್ಟಮ್ನ ಪ್ರಕಾರ ನಡೆಯದೆ ನೂತನ ಮನಸ್ಸನ್ನು ಹೊಂದಿದವರಾಗಿ, ಸ್ಪಿರಿಚುವಲ್ ಮೈಂಡ್ ಆಗಿ, ಸ್ಪಿರಿಚುವಲಿ ಫಿಟ್ ಆಗಿ, ಪರಲೋಕ ಭಾವದವರಾಗಿರಿ. ರೈಟ್? ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ನೀವು ಜಂಪ್ ಹೊಡೆಯುವುದಲ್ಲ, ಟಿಕ್ 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 ಅದು ಹೊಡೆಯಿರಿ, ಈವೆಂಟಿಗೆ ತೊಂದರೆ ಇಲ್ಲ. ನನ್ನ ಆತ್ಮದೊಳಗಿಂದ ಈ ಸಂಗತಿಗಳನ್ನು ಮೆಡಿಟೇಟ್ ಮಾಡಿದರೆ, ಮೆಡಿಟೇಟ್ ಆನ್ ದಿಸ್ ಥಿಂಗ್ಸ್, ಗಿವ್ ಯುವರ್ ಸೆಲ್ಫ್ ಎಂಟೈರ್ಲಿ, ದೆನ್ ಯುವರ್ ಪ್ರಾಸ್ಪರಿಟಿ ವಿಲ್ ನೋ ಟು ಎವ್ರಿ ಒನ್. ಆಗ ನಿನ್ನ ಅಭಿವೃದ್ಧಿಯು ಎಲ್ಲರಿಗೆ ಪ್ರಕಟವಾಗುವುದು. ನೀನು ಎಲ್ಲರಿಗೆ ಪ್ರಕಟವಾಗಲಿಕ್ಕೆ ಅಭಿವೃದ್ಧಿ ಆಗುವುದಲ್ಲ, ನೀನು ದೇವರಿಗೋಸ್ಕರ ಜೀವಿಸ್ತಿ, ಆಗ ನಿನ್ನ ಅಭಿವೃದ್ಧಿ ಎಲ್ಲರಿಗೆ ಪ್ರಕಟವಾಗು. ದೆನ್ ಯುವರ್ ಪ್ರಾಸ್ಪರಿಟಿ ವಿಲ್ ನೋ ಎವ್ರಿ ಒನ್. ಪ್ರೈಸ್ ಗಾಡ್. ನೀವು ಆತ್ಮದಲ್ಲಿ ಎದ್ದರೆ ನಿಮಗೆ ವಾಕ್ಯ ಕ್ರಿಸ್ಟಲ್ ಕ್ಲಿಯರ್ ಆಗಿ ಅರ್ಥ ಆಗ್ತದೆ. ಎವ್ರಿ ಟೈಮ್ ನೀವು ವಾಕ್ಯವನ್ನು ಓದುವಾಗ ತಿಂತೀರಿ, ಎಂಜಾಯ್ ಮಾಡುತ್ತೀರಿ. ಹೇಗೆ ನಿಮಗೆ ಇಷ್ಟವಾದ ಆಹಾರವನ್ನು ತಿನ್ನುವಾಗ ಖುಷಿ ಆಗ್ತದೆ, ಅದೇ ರೀತಿ ಪ್ರತಿಯೊಂದು ವಾಕ್ಯವನ್ನು ತಿನ್ನುವಾಗ ನಿಮ್ಮ ಸ್ಪಿರಿಟ್ ಸ್ಟರ್ ಆಗ್ತದೆ, ನಿಮ್ಮ ಸ್ಪಿರಿಟ್ ಉಬ್ಬುತ್ತದೆ, ನಿಮ್ಮ ಸ್ಪಿರಿಟ್ ಎನರ್ಜೈಸ್ ಆಗ್ತದೆ. ನಿಮ್ಮ ಸ್ಪಿರಿಟ್ ಮ್ಯಾನ್ ಎದ್ದ ಅಂತ ಹೇಳಿದ್ರೆ ಅವನು ನಿಮ್ಮ ದೇಹವನ್ನು ಫಿಟ್ ಆಗಿಡ್ತಾನೆ. ದೇವಸೇವಕನಾದ ಕೆನಿತ್ ಹೆಗೆನ್ ಹತ್ರ ಕೇಳಿದ್ರು. ಅವರ ಒಟ್ಟಿಗಿದ್ದ ಎಲ್ಲರೂ ರಿವೈವಲಿಸ್ಟ್ಗಳು 60 ವರ್ಷದಲ್ಲಿ ದೇಹ ಬಿಟ್ಟರು. They all depend upon the gifts of the Holy Spirit. ಅವರ ಮುಖಾಂತರ ಅನ್ಯೂಶುವಲ್ ಮಿರಕಲ್ಗಳಾದವು. ಕೆನಿತ್ಗೆ ಹೇಳಿದ, ನಾನು ವಾಕ್ಯಕ್ಕೆ ಹೋಗುತ್ತೇನೆ. 86 ವರ್ಷ ಆಗುವಾಗ ಅವ್ರ ಹತ್ರ ಕೇಳಿದರು, ನಿನ್ನ ಮಿನಿಸ್ಟ್ರಿಯಲ್ಲಿ ನಿನಗೆ ಲ್ಯಾಕ್ ಎಂಬುದಾದರೂ ಏನಾದರೂ ಇದೆಯಾ ಅಂತ ಕೇಳಿದರು. ನೀನೆಲ್ಲವನ್ನು ಮಿನಿಸ್ಟ್ರಿ ಸೇವೆಯನ್ನು ಮಾಡಿದೆ, ಎಲ್ಲ ಅನೇಕ ದೇವ ಸೇವಕರು ನಿನ್ನ ಮುಖಾಂತರ ಎದ್ದರು. ಅದಕ್ಕೆ ಅವರು ಹೇಳಿದರು, ಎಸ್, ನನಗೆ ಬಾಡಿ ಬಗ್ಗೆ
ಅವರು ಸಿಕ್ನೆಸ್ಸಲ್ಲಿ ಸಾಯಲಿಲ್ಲ, ಅವರೆಲ್ಲರಿಗೆ ಬಾಯಿ ಹೇಳಿ ಹೋದರು. ಆದರೆ ಬಾಡಿ ಬಗ್ಗೆ ನನಗೆ ರೆವಲೇಷನ್ ಆಗುವಾಗ ಲೇಟ್ ಆಯಿತು. ಇಲ್ಲಾದರೆ ಇನ್ನೂ ಕೆಲವು ವರ್ಷ ನಿಂತುಕೊಂಡು ನಾನು ಸೇವೆ ಮಾಡ್ಬೋದು. ಅದೇ ಕೆನಿತ್ ಕಾಪ್ಲೆಂಡ್ ದಿನಕ್ಕೆ 100 ಪುಷಪ್ ತೆಗಿತಾರೆ. ಈಗ ಸಹ ಎಷ್ಟು ವರ್ಷ, ಎಷ್ಟು 90. ನಾಡದ್ದು ಡಿಸೆಂಬರ್ 6ನೇ ತಾರೀಕು 90 ವರ್ಷ ಕಂಪ್ಲೀಟ್ ಆಗಿ 91ನೇ ವರ್ಷಕ್ಕೆ ಪಾದಾರ್ಪಣಿರ್ತಾರೆ. ಈಗ ಸಹ ಆಫ್ರಿಕಾಕ್ಕೆ ಹೋಗಿ ಮಿನಿಸ್ಟ್ರಿ ಮಾಡ್ತಾ ಇದ್ದೆ. ಹಲೋ, ಯಾಕೆ? ವರ್ಡನ್ನು ಅವರು ಪ್ರೀತಿ ಮಾಡ್ತಾ ಇದ್ದಾರೆ, ವಾಕ್ಯವನ್ನು ಪ್ರೀತಿ ಮಾಡುತ್ತಾರೆ. ಹಲ್ಲೆಲೂಯಾ. ಸ್ಪಿರಿಟ್ ಮ್ಯಾನಿಗೆ ನೀವು ಎಕ್ಸಸೈಸ್ ಕೊಡಿ, ನಿಮ್ಮ ಮೈಂಡಿಗೆ ಎಕ್ಸಸೈಸ್ ಕೊಡಿ. ಇವತ್ತು ವಾಕ್ಯ ಕೇಳ್ತಾರೆ, ಮೆಡಿಟೇಟ್ ಮಾಡೋದಿಲ್ಲ. ನಿನ್ನ ನುಡಿಗಳೇ ನನ್ನ ಧ್ಯಾನವಾದ್ದರಿಂದ ನನ್ನ ಉಪಾಧ್ಯಾಯರಿಗಿಂತಲೂ ನಾನು ಜ್ಞಾನಿ. ಆ ಕೇವಲ ಸ್ಕ್ರಿಪ್ಚರ್ ಹಿಡಿದ್ದರಿಂದಲ್ಲ, ಎವ್ರಿ ವರ್ಡ್ ಯು ಮಸ್ಟ್ ಮೆಡಿಟೇಟ್. ಯು ಸಿ ಯುವರ್ ಸೆಲ್ಫ್ ಥ್ರೂ ದ ವರ್ಡ್ ಟು ಗಾಡ್. ವಾಕ್ಯದ ಒಳಗಿಂದ ನೀವು ನೋಡಬೇಕು ಕಾಣದ ಲೋಕವನ್ನು. ನಿಮ್ಮ ಬಾಡಿಗೆ ಸ್ವಲ್ಪ ಎಕ್ಸಸೈಸ್ ಕೊಡಿ, ಎಕ್ಸಸೈಸ್ ಮಾಡಿ. ಮಾಡುವುದಿಲ್ಲ ಅಂದರೆ ಇನ್ನು ಮಾಡಿ, ಸ್ವಲ್ಪ ಸ್ವಲ್ಪ ವಾಕ್ ಮಾಡಿ, 2 ಪುಷಪ್ ತೆಗೆಯಿರಿ. ರೈಟ್? ಫಸ್ಟ್ ನೀವು ಚರ್ಚಲ್ಲಿ ಇದೆಲ್ಲ ಆತ್ಮಿಕ ವ್ಯವಸ್ಥೆ ಬೆಳೀತಾ ಇದೆಯಾ, ಪುಷಪ್ ತೆಗಿಲಿಕ್ಕೆ ಹೇಳ್ತಾ ಇದೆಯಾ? ಬೈಬಲ್ ಎಲ್ಲವನ್ನು ಹೇಳ್ತದೆ. ಬಾಡಿಲಿ ಎಕ್ಸಸೈಸ್ ಪ್ರಾಫಿಟ್ ಲಿಟಿಲ್ ಅಂತ ಹೇಳ್ತದೆ. ಸ್ವಲ್ಪ ಇದೆ, ಕೇವಲ ಬಾಡಿಲಿ ಎಲ್ಲ. ಸ್ಪಿರಿಚುವಲ್ ಎಕ್ಸಸೈಸ್ ಅದೆಲ್ಲವನ್ನು ಕವರ್ ಮಾಡ್ತದೆ. ಸ್ಪಿರಿಚುವಲಿ ಫಿಟ್, ವಾಕ್ಯವನ್ನು ಓದುವಂಥದ್ದು, ವಾಕ್ಯವನ್ನು ಧ್ಯಾನ ಮಾಡುವಂಥದ್ದು. ನಿಮ್ಮ ಮೈಂಡನ್ನು ಏನು ಮಾಡ್ತೀರಿ? ನೀವು ಪ್ರಾಕ್ಟೀಸ್ ಮಾಡುತ್ತೀರಿ. ಸ್ಪಿರಿಟನ್ನು ನೀವು ಟ್ರೈನ್ ಮಾಡುತ್ತೀರಿ. ಬಾಡಿ ಎಕ್ಸಸೈಸ್ ಏನು ಮಾಡ್ತೀರಿ? ನೀವು ಮೇಂಟೈನ್ ಮಾಡ್ತೀರಿ. ಯಾಕೆ? ನಿಮ್ಮ ದೇಹ ಬೇಕು. ಜೇನು ಸಿಹಿ ಎಂದು ಅತಿಯಾಗಿ ತಿನ್ನಬೇಡ, ಸಿಕ್ಕಿದೆಲ್ಲ ಗೋಣಿಗಟ್ಟಲೆ ತಿನ್ನುವುದಲ್ಲ. ಅತಿ ಮಾಂಸ ಭಕ್ಷಕರನ್ನು ಸೇರಬೇಡ, ಕಂಠಕ್ಕೆ ಕತ್ತಿ ಹಾಕು ಅಂತ ಹೇಳ್ತದೆ. ಮಾಂಸ ಧರ್ಮಕ್ಕೆ ಸಿಗ್ತಾ ಅಂತ ಎಲ್ಲ ತಿನ್ನುವುದಲ್ಲ. ರೈಟ್? ಎಷ್ಟು ಬೇಕೋ ಅಷ್ಟು ತಿನ್ನು. ಫುಡ್ಡನ್ನು ಮೇಂಟೈನ್ ಮಾಡು. ದೇಹಕ್ಕೆ ಸ್ವಲ್ಪ ಎಕ್ಸಸೈಸ್ ಮಾಡಿ, ಆತ್ಮಿಕವಾಗಿ ಬೆಳೆಯಿರಿ. ಎಷ್ಟು ಮಂದಿ ಅರ್ಥ ಆಗ್ತಾ ಇದೆ? ನಾನು ನಿಮಗೆ ಹೆಲ್ಪ್ ಮಾಡ್ತಾ ಇದ್ದೇನೆ. ಐ ಆಮ್ ನಾಟ್ ಕಂಡೇಮಿಂಗ್ ಯು, ಐ ಲವ್ ಯು. ಪ್ರೈಸ್ ಗಾಡ್. ನೀವು ಜೀವಿಸಬೇಕು, ನೀವು ಬದುಕಬೇಕು, ನೀವು ಫಿಟ್ ಆಗಿರಬೇಕು, ನೀವು ಕರ್ತನನ್ನು ಪ್ರೀತಿ ಮಾಡಬೇಕು, ಅನೇಕರಿಗೆ ಆಶೀರ್ವಾದವಾಗಬೇಕು. ಅಷ್ಟೇ ಉದ್ದೇಶ, ಬೇರೆ ಯಾವ ಉದ್ದೇಶ ಅಲ್ಲ. ಹಲ್ಲೆಲೂಯಾ. ಓಕೆ, ನಾವೆಲ್ಲ ನಿಂತ್ಕೊಳ್ಳುವ ದೇವರ ಸನ್ನಿಧಾನದಲ್ಲಿ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಸನ್ನಿಧಿಯಲ್ಲಿ ನಿನ್ನ ಮಾರ್ಗದಲ್ಲಿ ನಡೆಯುವೆ, ಎಲ್ಲ ಸಮಯದಲ್ಲೂ ನಿನ್ನ ನೋಡುವೆ. ನಿನ್ನ ಸನ್ನಿಧಿಯಲ್ಲಿ ನಾನು ನಿನ್ನ ಮಾರ್ಗದಲ್ಲಿ ನಡೆಯುವೆ, ಎಲ್ಲ ಸಮಯದಲ್ಲೂ ನಿನ್ನ ನೋಡುವೆ. ನಿನ್ನ ಸನ್ನಿಧಿಯಲ್ಲಿ ನಾನು ಗ್ಲೋರಿ ಗ್ಲೋರಿ ಲಾರ್ಡ್, ಎಲ್ಲ ಸಮಯದಲ್ಲೂ ನಿನ್ನ ನೋಡುವೆ. ನಿನ್ನ ಸನ್ನಿಧಿಯಲ್ಲಿ ಗ್ಲೋರಿ 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 ಲಾರ್ಡ್. ಮಾರ್ಗದಲ್ಲಿ ನಡೆಯುವೆ, ಎಲ್ಲ ಸಮಯದಲ್ಲೂ ನಿನ್ನ ನೋಡುವೆ. ಥ್ಯಾಂಕ್ ಯು ಫಾದರ್. ತಂದೆ,
ನಾವು ಕರ್ತನಲ್ಲಿ ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದೇವೆ. ನಾವು ಕರ್ತನಲ್ಲಿ ಅಂಧಕಾರದ ದೊರೆತನದಿಂದ ನಾವು ಬಿಡುಗಡೆ ಹೊಂದಿದವರಾಗಿ ನಿನ್ನ ಕುಮಾರನ ರಾಜ್ಯದೊಳಗೆ ನಾವು ಸೇರಿದ್ದೇವೆ. ನಾವು ಕ್ರಿಸ್ತನಲ್ಲಿ ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವೆ. ನೀನು ನಮ್ಮಲ್ಲಿ ವಾಸಿಸ್ತಾ ತಿರುಗಾಡುತ್ತಿ. ಈ ಸತ್ಯಾಂಶ ನಮಗೆ ರಿವೀಲ್ ಆಗುವವರೆಗೆ ಇದನ್ನು ನಾವು ಧ್ಯಾನ ಮಾಡುತ್ತೇವೆ. ಹಗಲು ಇರುಳು ನಾವು ಧ್ಯಾನ ಮಾಡುತ್ತೇವೆ. ಅಂಟಿಲ್ ನಮ್ಮ ಒಳಗೆ ಕಾನ್ಶಿಯಸ್ ಬಿಲ್ಡ್ ಆಗುವವರೆಗೆ ನಾವು ಧ್ಯಾನ ಮಾಡುವ. He lives in us. Jesus. ತಂದೆ, ಯಾವ ಎಲ್ಲ ದೇಹ ಸಿಕ್ಕಾಗಿದೆ, ಎಲ್ಲ ದೇಹಗಳಿಗೆ ನಾನು ಮಾತಾಡ್ತಾ ಇದ್ದೇನೆ. ಯೇಸುವಿನ ನಾಮದಲ್ಲಿ ನೀವು ಸ್ವಸ್ಥತೆಯನ್ನು ಹೊಂದಿಕೊಳ್ಳಿ. ಬಿ ಹೀಲ್ಡ್ ರೈಟ್ ನೌ ಇನ್ ದ ನೇಮ್ ಆಫ್ ಜೀಸಸ್. ಎಲ್ಲ ಲಂಗ್ಸ್ಗಳು, ಯೂಟ್ರಸ್ಗಳು, ಬ್ಲಡ್ ಸೆಲ್ಗಳು ನಾರ್ಮಲ್ ಆಗಿ ಫಂಕ್ಷನ್ ಆಗಲಿ. ಯು ಸ್ಪಿರಿಟ್ ಆಫ್ ಆಕ್ಸಿಡೆಂಟ್, ಸ್ಪಿರಿಟ್ ಆಫ್ ಡೆತ್, ಐ ಅರೆಸ್ಟ್ ಯು ಇನ್ ದ ನೇಮ್ ಆಫ್ ಜೀಸಸ್. I bless each and every one of God. ಪ್ರತಿಯೊಬ್ಬರ ಫೇತ್ ಬಿಲ್ಡ್ ಆಗಲಿ. ಪ್ರತಿಯೊಬ್ಬರ ಅಂತರದ ಮನುಷ್ಯನು ಬಿಲ್ಡ್ ಆಗಲಿ. ಅಂತರದಲ್ಲಿ ಪ್ರಜ್ವಲಿಸಲಿ. ಅಂತರದಲ್ಲಿ ಉರಿಯಲಿ, ಉರಿಯಲಿ, ಉರಿಯಲಿ. ಗ್ಲೋರಿ, ಗ್ಲೋರಿ. ನೀವು ಹೋಗುವಾಗ ಬರುವಾಗ ನಿಮಗೆ ಶುಭ ಉಂಟಾಗುವುದು. ನಿಮ್ಮ ವಿರುದ್ಧವಾಗಿರುವ ಅನ್ಯರ ಸಂಕಲ್ಪಗಳು ವ್ಯರ್ಥವಾಗಿ ಹೋಗಿದೆ. ಆಲೋಚನೆಗಳು ನಿಷ್ಫಲವಾಗಿದೆ. ದೇವರ ಸಂಕಲ್ಪವು ನಿಮ್ಮಲ್ಲಿ ನೆರವೇರುತ್ತದೆ. ಆತನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ನಿಮಗೆ ಕರ್ತನು ಅನುಕೂಲ ಮಾಡಿಕೊಡುತ್ತಾನೆ. ಯು ಆರ್ ಕಾಲ್ಡ್ ಅಕಾರ್ಡಿಂಗ್ ಟು ಹಿಸ್ ಪರ್ಪಸ್. ಥ್ಯಾಂಕ್ ಯು. I bless each and every one. ಕರ್ತನೆ, ಪ್ರತಿಯೊಬ್ಬರು ಸ್ಪಿರಿಚುವಲಿ ಫಿಟ್ ಆಗಿರಲಿ, ಪ್ರಾಣದಲ್ಲಿ ಫಿಟ್ ಆಗಿರಲಿ, ಫಿಸಿಕಲಿ ಅವರು ಫಿಟ್ ಆಗಿರಲಿ, ಆರೋಗ್ಯವಾಗಿರಲಿ. ಯೇಸು ನಾಮದಲ್ಲಿ ತಂದೆ, ಆಮೆನ್. ಕರ್ತನಿಗೆ ಜೋರಾಗಿ ಹಲ್ಲೆಲೂಯಾ ಹೇಳುವ. ಹಲ್ಲೆಲೂಯಾ. ಓಕೆ, ನಾವು ಇನ್ನೊಂದು ಭಾಗಕ್ಕೆ ನಾವು ಬಂದಿದ್ದೇವೆ. ನಮ್ಮ ಕಾಣಿಕೆಯನ್ನು ನಮ್ಮ ಕೈಯಲ್ಲಿ ತೆಗೆದುಕೊಳ್ಳುವ.